Good morning. Good morning to all the viewers. Welcome to DXN Kanasu live talk show. Welcome ಮಾಡ್ತಾ ಇದೀವಿ. ಇದು ನಮ್ದು 4ನೇ ಲೈವ್ ಸೆಷನ್ ಮಾಡ್ತಾ ಇದೀವಿ. ಸೊ ಈ ಕನಸು ಸೆಷನ್ ಕನಸು ಲೈವ್ ಶೋ ಇಂಟೆನ್ಷನ್ ಏನಂದ್ರೆ giving information, knowledge and ideas to the all our viewers to do DXN business. So as our program so we are going to have a wonderful speaker and trainer from Karnataka. So ಇವತ್ತು ನಮ್ಮ ಜೊತೆಗೆ we are having a fantastic speaker. So ಅವ್ರ ಬಗ್ಗೆ ನಾವು ಈಗ ನೋಡಕ್ಕೆ ಮುಂದೆ ಅವ್ರ ಸಣ್ಣ ಒಂದು ವಿಡಿಯೋ ನೋಡ್ಬಿಡೋಣ. It's none other than Mr. M.G. Praveen Kumar from Tirthahalli. He's a personality development trainer ಆಗಿದ್ದಾರೆ, but a professional English speaking trainer ಆಗಿದ್ದಾರೆ. 2004 ನಲ್ಲಿ DXN ನಲ್ಲಿ ಜಾಯಿನ್ ಆಗಿದ್ದಾರೆ. Then TSIP international tour qualifier and DXN Malaysia free trip qualifier ಆಗಿ ಹೋಗಿ ಬಂದಿದ್ದಾರೆ. Then he is having a huge team under him, 5,000 members under him, whole team. Then he is having under him senior star diamond 4 people under him, and executive star diamond 4 number, and star diamonds 8 number, and star ruby 41%, star agents 430 people under him, and presently he is a executive senior star diamond agidare. I'll welcome Mr. Praveen Kumar for our show. Welcome, sir. Thank you. Good morning, sir. Thank you, Vijay. Good morning, very good morning. Oh, wonderful, Vijay sir. Welcome. Thank you very much. Fantastic, sir. Fantastic. Yeah, great. Thank you.
Okay. So thanks for giving a time for TXN Kanasu Soku time ಕೊಡೋದು ತುಂಬಾ It's my ಧನ್ಯವಾದಗಳು. pleasure, sir. Okay. So ಇವತ್ತು we are going to talk about to know about DXN. More Yeah. information we are going to get from Mr. Praveen Kumar. Yeah. So are you ready, sir? Yeah, I am ready. I'm always ready. Okay. So we will go move to the first question, sir. Yeah. So these are usual question, but ಈಗ ವ್ಯೂವರ್ಸ್ ಗೊತ್ತಾಗಬೇಕು. ಸೊ ತಾವು ನಿಮ್ದು ಎಕ್ಸ್ಪೀರಿಯನ್ಸ್ ಏನಂತ ಗೊತ್ತಾಗಬೇಕಂತ ಈ ಕ್ವಶನ್ ಕೇಳ್ತಾ ಇದ್ವಿ. ವಾಟ್ ಮೇಡ್ ಯು ಟು ಜಾಯಿನ್ ಇನ್ DXN? ಹೌ ಇಸ್ ಯುವರ್ ಜರ್ನಿ ಇನ್ DXN ಸೋ ಫಾರ್? ನೀವು DXN ಹೇಗೆ ಸೇರಿದ್ರಿ? ನಿಮ್ಮ ಪ್ರಯಾಣ ಹೇಗಿದೆ? Yeah. Yeah. Good. ರೈಟ್ ಕ್ವಶನ್ ಅಂತ ಹೇಳ್ಬೋದು. ಒಬ್ಬ ಏನು ಅಚೀವರ್ ಅಂತ ಹೇಳಿದ್ರೆ ಅವರು ಹೇಗಿರ್ತಾರೆ ಏನು ಅನ್ನೋದು ಎಲ್ರಿಗೂ ಸಹ ಕುತೂಹಲ ಇದ್ದೇ ಇರ್ತದೆ. ಸೊ ದಟ್ ಇಟ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಸೊ ನಾನು ಈ ಒಂದು ಸಂಸ್ಥೆಗೆ ನಾನು ಬರಬೇಕಾದ್ರೆ ನನ್ನ ಎಜುಕೇಶನ್ ಮುಗಿದ್ಬಿಟ್ಟು ಕೆಲವೊಂದು ಜಾಬ್ಗಳನ್ನು ನಾನು ಮಾಡಿದ್ದೆ. ನಂತರ ನಾನು ಬಿಸ್ನೆಸ್ ಫೀಲ್ಡಿಗೆ ಬಂದೆ. ಬಿಸ್ನೆಸ್ ಫೀಲ್ಡಿಗೆ ಬಂದಾಗ ನಾನು ಪ್ರೊಫೆಷನ್ ಆಗಿ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸನ್ನು ಸಹ ಮಾಡ್ತಾ ಇದ್ದೆ. ಆವಾಗ ಮಶ್ರೂಮ್ ಕಲ್ಟಿವೇಶನ್ನು ನನ್ನ ಒಂದು ಹಾಬಿ ಆಗಿ ನಾನು ಡೆವಲಪ್ ಮಾಡ್ತಾ ಇದ್ದೆ. ಹಾಗೆ ಕೆಲವು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ನಾನು ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಒಂದು ಹೆಲ್ತ್ ಇಶ್ಯೂ ಏನಂತ ಹೇಳಿದ್ರೆ ಅಲರ್ಜಿ ಕಾಸ್ ಇತ್ತು. ಸೊ ಆ ಅಲರ್ಜಿ ಕಾಸ್ಗೆಲ್ಲ ಒಂದು ಮಶ್ರೂಮ್ಸ್ನಲ್ಲೂ ಸಹ ಒಳ್ಳೆಯ ಒಂದು ರೆಮಿಡಿ ಇದೆ ಅಂತ ಹೇಳ್ಬಿಟ್ಟು ನಾನು ಕಲ್ಟಿವೇಶನ್ ಮಾಡಬೇಕಾದ್ರೆ ನಾನು ತಿಳ್ಕೊಂಡೆ. ಎಸ್ಪೆಷಲಿ ಗ್ಯಾನೋಡರ್ಮಾ ಅನ್ನುವಂಥದ್ರ ಬಗ್ಗೆ ನನಗೆ ತುಂಬ ಒಂದು ಏನು ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ಯಾಕಂದರೆ ಅದು ವರ್ಲ್ಡ್ ಮಾರ್ಕೆಟ್ನಲ್ಲಿ ತುಂಬ ಅದಕ್ಕೆ ಡಿಮಾಂಡ್ ಇದೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದೆ. ಸೊ ನಂತರ ಆ ಒಂದು ನನಗೆ ಅಲರ್ಜಿ ಕಾಸ್ ಇತ್ತು. ಅದಕ್ಕೆ ಯಾವ ಅಲೋಪತಿ ಆಂಟಿಬಯೋಟಿಕ್ಸು ಸಹ ನನಗೆ ರೆಮಿಡಿಯನ್ನು ನನಗೆ ಕೊಡ್ತಾ ಇರಲಿಲ್ಲ. ಸೊ ರಿಲೀಫನ್ನು ಕೊಡ್ತಾ ಇರಲಿಲ್ಲ. ಆವಾಗ ನನಗೆ ಇದರದ್ದು ಒಂದು 3-in-1 ಕಾಫಿ ಅನ್ನುವಂಥದ್ದು ಸಿಗತ್ತೆ, DXN ಅನ್ನುವಂಥ ಒಂದು ಸಂಸ್ಥೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರಾದ ರಮೇಶ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಅವರು ನನಗೆ ಪರಿಚಯ ಮಾಡಿಸಿದ್ರು. ಸೊ ನಂತರ ನಾನು ಅದನ್ನ ಲೂಸ್ ಶಾಶೆಸ್ ಅನ್ನ ತಂದು ಯೂಸ್ ಮಾಡ್ತಾ ಇದ್ದೆ. ಅಂತ ಹೇಳಿದ್ರೆ ನನ್ನ ಫೋಕಸ್ ಇದರಲ್ಲಿ ಅಂದ್ರೆ ಜಾಯ್ನಿಂಗ್ 500 ರೂಪೀಸ್ಗೂ ನನಗೆ ಫೈನಾನ್ಷಿಯಲ್ ಕ್ರೈಸಿಸ್ ತುಂಬಾನೇ ಇತ್ತು. ವಿ ಆರ್ ಸೊ ಗೋಯಿಂಗ್ ಥ್ರೂ ದ ಲಾಟ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಹೇಳ್ಬೋದು. ಸೊ ಅವಾಗ ನಾನು ಇದನ್ನ ಯೂಸ್ ಮಾಡ್ತಾ ಜನರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಂತರ ಒನ್ ಫೈನ್ ಡೇ ನಮ್ಮ ಗ್ರೇಟ್ ಮೆಂಟರ್, ಅನ್ಬಿಲಿವಬಲ್ ಪರ್ಸನ್ ಅಂತ ಹೇಳ್ಬೋದು, ರಾಜೇಂದ್ರ ಎನ್ ಶೆರ್ವೇಗಾರ್ ಅನ್ನೋರನ್ನ ನಮ್ಮ ಆಫೀಸಿಗೆ ಕರ್ಕೊಂಡು ಬಂದರು. ಸೊ ಅವ್ರನ್ನ ನೋಡ್ಬಿಟ್ಟು ಅವರ ವಿಚಾರ ಅವ್ರನ್ನ ಭೇಟಿ ಮಾಡಿ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಅವಾಗ ಕೆಲವೊಂದು ವಿಚಾರ ಅವರು DXN ಬಗ್ಗೆ ಶೇರ್ ಮಾಡಿದ್ರು. ದೆನ್ ನಾನು ಪ್ರಾಡಕ್ಟ್ಸ್ನೆಲ್ಲ ತರಿಸ್ಬಿಟ್ಟು ನಾನು ಅವ್ರು ಬಂದಾಗೆಲ್ಲ ನನ್ನ ಪರ್ಸನ್ಸಿಗೆ ನಾನು ರೆಕಮೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಗಿನಿಂಗ್ನಲ್ಲಿ ನನಗೆ ತುಂಬಾ ಅಂದ್ರೆ ಎಕ್ಸ್ಕ್ಯೂಸಸ್ ಅಂತ ಹೇಳ್ಬೋದು ನಾನು, ಯಾಕಂದ್ರೆ ಸರಿಯಾಗಿ ನಾನು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಲಿಲ್ಲ. ಸೊ ಅವಾಗ ಏನಾಗೋದು ಅಂತ ಹೇಳಿದ್ರೆ ಎಲ್ಲ ನನಗೆ ಒಂದು ನೆಗೆಟಿವ್ ಆಗಿ ನನಗೆ ಕಾಣಿಸ್ತಾ ಇರ್ತಿತ್ತು. ಅಂದ್ರೆ ಪ್ರಾಡಕ್ಟ್ ಎಕ್ಸ್ಪೆನ್ಸಿವ್ ಅನ್ನುವಂಥದ್ದು ಇರ್ಬೋದು, ಅಥವಾ ನಾವು ಹೇಳಿದ್ದು ಜನ ಲಿಸನ್ ಮಾಡದೇ ಇರುವಂಥದ್ದು, ನಂತರ ಇದು ನಮಗೆ ಅಗತ್ಯ ಇದೆಯೋ ಇಲ್ಲೋ ಅನ್ನುವಂತೇಳಿ ಅವರ ಆಲೋಚನೆ, ಇದೆಲ್ಲ ನನಗೆ ತುಂಬಾ ಕಾಸಸ್ ನೆಗೆಟಿವ್ಸ್ ಆಗಿ ನನಗೆ ಕಾಣ್ತಾ ಇತ್ತು. ಅವಾಗ ನನ್ನ ಸೀನಿಯರು ಸಾಕಷ್ಟು ರಾಜೇಂದ್ರನ್ ಶೆರ್ವೇಗರ್ ಅವರು ನನಗೆ ಗೈಡ್ ಮಾಡೋರು, ಬಟ್ ನನಗೆ ಏನು ಅರ್ಥ ಆಗ್ತಾ ಇರಲಿಲ್ಲ. ದೆನ್ ನಾನು ಶಿವಮೊಗ್ಗಕ್ಕೆ ಒಂದು ಮೀಟಿಂಗ್ ಹೋದೆ. ಸೊ ನಂತರ ಉಡುಪಿಗೂ ನಾನು ಹೋದೆ. ಆದರೆ ಅಷ್ಟು ಒಂದು ನನಗೆ ಈ ಒಂದು ಇದರಲ್ಲಿ ಫೀಲ್ಡ್ನಲ್ಲಿ ನನಗೆ ಟ್ರೈನಿಂಗ್ ಅಂತ ಅಂದರೆ ಇನ್ಫಾರ್ಮೇಶನ್ ನನಗೆ ಅಂದರೆ ಇದು ಏನು ಜನರಿಗೆ ರೀಚ್ ಮಾಡಿಸೋದಕ್ಕೆ ನನಗೆ ಸರಿಯಾದ ಒಂದು ವಿಚಾರಗಳು ಸಿಗ್ತಿರ್ಲಿಲ್ಲ ಅಂತ ಅನಿಸ್ತು. ಸೊ ಅವಾಗ ಅವರು ಒಂದು ಸಿಡಾಡೆ ಗೋವಾ ಅನ್ನುವಂತಹ ಒಂದು ಗೋವಾದ 5-star ಹೋಟೆಲ್ನಲ್ಲಿ ಇಂಟರ್ನ್ಯಾಷನಲ್ ಕ್ಯಾಂಪ್ ಬಗ್ಗೆ ರೆಕಮೆಂಡ್ ಮಾಡಿದ್ರು. ಇನ್ನೇ ವೆರಿ ಹಾರ್ಡ್ ಫೇಸ್ ಅಂತ ಹೇಳ್ಬೋದು. ನಾನು ಅದಕ್ಕೆ ಹೋಗ್ಲಿಕ್ಕೆ ಮೈಂಡ್ ಮಾಡಿದೆ, ಯಾಕಂದ್ರೆ ನನಗೆ ರಾಜೇಂದ್ರ ಎನ್ ಶೆರ್ವೇಗರ್ ಅವರ ಒಂದು ವಿಚಾರ ಅಥವಾ ಅವರು ತಿಳಿಸಿದಂತಹ ಒಂದು ಗೈಡೆನ್ಸು, ಹೆಲ್ಪಿಂಗ್ ನೇಚರು ನನಗೆ ತುಂಬಾ ಅಂದ್ರೆ ಅಟ್ರಾಕ್ಟ್ ಆಗ್ತಾ ಇತ್ತು. ಸೊ ಅವಾಗ ಯಾವಾಗ ನಾನು ಆ ಒಂದು ಕ್ಯಾಂಪ್ಗೆ ನಾನು ಹೋದೆ, ಅವಾಗ ನನ್ನ ಮೈಂಡ್ ಕಂಪ್ಲೀಟ್ ಆಗಿ ಓಪನ್ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾನು ಡಾಕ್ಟರ್ ಲಿಮ್ಸೋಜಿನ್ ಅನ್ನೋರ್ನು ನೋಡಿದೆ,
ಹಾಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಂತ ತಾಜುದ್ದೀನ್ ಅವ್ರನ್ನು ನೋಡಿದೆ. ನಂತರ ಅಡ್ವೈಸರ್ ಕಾರ್ಡಿಯಲಿಸ್ಟ್ ದ ಮಿನಿಸ್ಟ್ರಿ ಆಫ್ ಇಂಡಿಯಾ ಡಾಕ್ಟರ್ ಎಸ್ ರಂಜನ್ ಅವರ ಒಂದು ಸ್ಪೀಚ್ ಗಳನ್ನು ಸಹ ಇದ್ರ ಬಗ್ಗೆ ಕೇಳಿದೆ. ಹಾಗೆ ನಮ್ಮ ವಸುಪಾಲಯ್ಯ ರತ್ನ ವಸುಪಾಲು, ನಂತರ ರಘುಪತಿ ಅನ್ನುವಂತಹ ಡಾಕ್ಟರ್ ಅರೌಂಡ್ 34,000 ಹಾರ್ಟ್ ಸರ್ಜರಿ ಮಾಡಿದಂತ ಡಾಕ್ಟರ್ಸು ಸಹ ಇದ್ರ ಬಗ್ಗೆ ಸುದೀರ್ಘವಾಗಿ ನಮಗೆ ಮಾತಾಡಿರುವಂತದ್ದು. ಹಾಗೆ ಫಿಲಿಪೈನ್ಸ್ ಇಂದ ಬಂದಂತಹ ಲೀಡರ್ಸು, ಅವರೆಲ್ಲ ಕ್ರೌನ್ ಡೈಮಂಡ್ ಆಗಿರುವಂತದ್ದು ಲೇಡೀಸು, ಇವ್ರನ್ನೆಲ್ಲ ನಾನು ನೋಡಿದಾಗ, ನಮ್ಮ ಎಲ್ಲ ಕರ್ನಾಟಕದ ಆಲ್ ಓವರ್ ಇಂಡಿಯಾದ ಜನರನ್ನ ನಾನು ನೋಡಿದಾಗ ಎಂಟೈರ್ಲಿ ನನ್ನ ಮೈಂಡ್ ಓಪನ್ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಒಬ್ರು ಅಲೋಪತಿಸ್ಟ್ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಒಂದು ನಾರು ಬೇರಿನ ಬಗ್ಗೆ ಮಾತಾಡ್ತಾರೆ, ಇದನ್ನ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ವಾಟ್ ಈಸ್ ರಾಂಗ್ ವಿತ್ ಮೀ? ಸೊ ಇಟ್ಸ್ ಎ ವೆರಿ ಬಿಗ್ ಹ್ಯೂಜ್ ಆಪರ್ಚುನಿಟಿ ಇನ್ ಫ್ಯೂಚರ್ ಅನ್ನುವಂಥದ್ದು ನನಗೆ ತುಂಬಾ ಚೆನ್ನಾಗಿ, ಅಂದ್ರೆ ನನಗೆ ಮಶ್ರೂಮ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿಂದ, ಕಲ್ಟಿವೇಶನ್ ಮಾಡ್ತಾ ಇದ್ದಿದ್ರಿಂದ, ಸೊ ನನಗೆ ಇದು ಇಷ್ಟು ಒಂದು ಒಂದು ಮಿರಾಕ್ಯುಲಸ್ ಅನ್ಬಿಲೀವಬಲ್ ಒಂದು ಹರ್ಬ್ ನನಗೆ ಸಿಗತ್ತೆ. ಇದನ್ನ ನಾನು ಜನರಿಗೆ ನಾನು ಯೂಸ್ ಮಾಡ್ಕೊಳೋದಲ್ದೇನೆ ಜನರಿಗೂ ಸಹ ನಾನು ರೆಕಮೆಂಡ್ ಮಾಡ್ಬೋದು. ಇದರಿಂದ ಸಾಕಷ್ಟು ಜನರಿಗೆ ಒಂದು ಒಳ್ಳೆಯ ಲೈಫ್ ಸೊಲ್ಯೂಷನ್ ಸಿಗತ್ತೆ ಅನ್ನುವಂತ ಕಾರಣದಿಂದ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ವಿತಿನ್ ಎ ಮಂತ್ ನಾನು ಅಂತ ಒಂದು ಹಾರ್ಡ್ ಫೇಸ್ ನಲ್ಲೂ ಸಹ ನಾನು ಸ್ಟಾಕ್ ಪಾಯಿಂಟ್ ಅನ್ನ ನಾನು ತಗೊಂಡ್ಲಿಕ್ಕೆ ನಾನು ತಯಾರಿ ಆದೆ. ನಾನು ಅದನ್ನ ಹಾಕಿದೆ. ಅಲ್ಲಿಂದ ನಾನು ವಿತ್ ದ ಕಂಪನಿ ಸಿಸ್ಟಮ್, ಹಾಗೆ ನನ್ನ ಲೈನ್ ಆಫ್ ಸ್ಪಾನ್ಸರ್, ವೆರಿ ವೆರಿ ನನ್ನ ಪವರ್ಫುಲ್ ಲೈನ್ ಆಫ್ ಸ್ಪಾನ್ಸರ್ ಅಂತ ಹೇಳ್ಬೋದು. ಅವರ ಗೈಡೆನ್ಸ್ ನಲ್ಲಿ ನಾನು ವರ್ಕ್ ಮಾಡ್ತಾ ಮಾಡ್ತಾ ಸ್ಲೋ ಅಂಡ್ ಸ್ಟಡಿ ನಾನು ಸ್ಟಾರ್ ಏಜೆಂಟು, ಸ್ಟಾರ್ ರೂಬಿ ಆದೆ. ನಂತರ 1 fine day ಅರೌಂಡ್ 4.5 ವರ್ಷ ಪಾರ್ಟ್ ಟೈಮ್ ಅಲ್ಲೇ ನಾನು ಮಾಡ್ತಾ ಇದ್ದಿದ್ದು. ಸೊ ಅವಾಗ ನಾನು ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆದೆ. ಸೊ ಆ ಆದಾಯ ಎಲ್ಲ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಂತರ ಅದ್ರ ನೆಕ್ಸ್ಟ್ ನಾನು ಕ್ರೂಸ್ ಟ್ರಿಪ್ ನಾನು ಅಚೀವ್ಮೆಂಟ್ ಮಾಡಿದೆ. ಕ್ರೂಸ್ ಟ್ರಿಪ್ ನಾನು ನನ್ನ ಡ್ರೀಮ್ ನಲ್ಲಿ 5 ಪ್ಲೇಸ್ಗಳಲ್ಲಿ 2 ಪ್ಲೇಸ್ ಅನ್ನ ಎಟ್ ಎ ಟೈಮ್ ನಾನು ಅಚೀವ್ಮೆಂಟ್ ಮಾಡಿರುವಂತದ್ದು. ನಂತರ ನಾನು ಸೀನಿಯರ್ ಸ್ಟಾರ್ ಡೈಮಂಡ್ ಆದೆ, ಎಕ್ಸಿಕ್ಯೂಟಿವ್ ಸೀನಿಯರ್ ಸ್ಟಾರ್ ಡೈಮಂಡ್ ಆದೆ. ಹಾಗೆ ನಾನು ಸಕ್ಸಸ್ಫುಲ್ ಕಂಪನಿಯ ಸ್ಪೀಕರ್ ಆಗಿ, ಮೋಟಿವೇಟರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕಂಪನಿ ಆಸ್ ವೆಲ್ ಆಸ್ ನನ್ನ ಟೀಮಿಗೂ ಸಹ ನಾನು ಗೈಡ್ ಅಂದ್ರೆ ಟ್ರೈನಿಂಗ್ ಗಳನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಈ ಲೈಫ್ ನಲ್ಲಿ ಒಂದು 4 ಆಂಗಲ್ ಅಂತ ಹೇಳಿದ್ರೆ, ಈಗ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ 4 ಆಂಗಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 1 ಇಸ್ ದ ಪರ್ಸನಲ್ ಆಂಗಲ್, 2ನೇದು ನಮಗೆ ಎಕನಾಮಿಕಲ್ ಆಂಗಲ್, 3ನೇದು ನಮಗೆ ಸೋಷಿಯಲ್ ಆಂಗಲ್, 4ನೇದು ಸ್ಪಿರಿಚುವಲ್ ಆಂಗಲ್. ಈ 4 ಆಂಗಲ್ ನಲ್ಲೂ ನಾನು ಫೋಕಸ್ ಮಾಡ್ಲಿಕ್ಕೆ ನನಗೆ ಟೈಮ್ ಒಟ್ಟಿಗೆ ಮನಿ ಫ್ರೀಡಮ್ ಸಹ ನನಗೆ ಈ ಒಂದು ಇಂಡಸ್ಟ್ರಿ ಎಂಟೈರ್ ಆಗಿ ನನಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ, ಆ ವ್ಯಾಲ್ಯೂ ಬೇಸ್ಡ್ ಲೈಫ್ ಏನಿದೆ ನಾನು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ತುಂಬಾನೇ ನನಗೆ ಅವಕಾಶ ಮಾಡಿಕೊಟ್ಟಿದೆ DXN ಪ್ಲಾಟ್ಫಾರ್ಮ್. ಇದಕ್ಕೆ ಎಷ್ಟು ಗ್ರಾಟಿಟ್ಯೂಡ್ ಹೇಳಿದ್ರು ಅದು ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರವೀಣ್. ಯಾಕೆಂದ್ರೆ ಒಂದು ಇನ್ಸ್ಪೈರಿಂಗ್ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ 4 ಪಾಯಿಂಟ್ ಹೇಳಿದ್ರಿ ಅಲ್ವಾ, ತುಂಬಾ ಇಂಪಾರ್ಟೆಂಟ್. ಎಲ್ಲ ಡೌಟ್ ಮಾಡ್ತಾರೆ ಅಲ್ವಾ. ಸೊ ನಾರ್ಮಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, 1 ಆಂಗಲ್ ಅಲ್ಲಿ ಅವರು ಫೇಲಿಯರ್ ಆಗ್ತಾರೆ, ಅದು ಸೆಲೆಕ್ಷನ್ ಮಾರ್ಕ್ ಫೇಲಿಯರ್ ಆಗ್ತಾರೆ. You told that. Thanks for your experience, sir. We'll move on to the next question, sir. Thank you. Yeah. What and why DXN is unique in your opinion? ನಿಮ್ಮ ಅಭಿಪ್ರಾಯದಲ್ಲಿ ಹೇಗೆ DXN ಅನನ್ಯವಾಗಿದೆ? Okay. ಯಾಕಂದ್ರೆ ಎಲ್ಲ DXN ಅಂತ ಯುನಿಕ್ ಅಂತ ನಾವು ಹೇಳ್ತೀವಿ, ಬಟ್ ಯಾಕೆ ಯುನಿಕ್ ಅಂತ ಯಾರು ಹೇಳ್ತಾ ಇಲ್ಲ. So they compare with the other MLM companies, ಅಥವಾ ಯಾವುದೋ ಆಂಜಿ ಸ್ಕೀಮ್ ಅಂತ ಹೇಳ್ತಾರೆ. ಆ ತರ ಇದನ್ನ ನೋಡುವಂತದ್ದು ತುಂಬಾ ಒಂದು, ಅಂದ್ರೆ ನಮಗೆ ಅದು ಇಷ್ಟ ಆಗಲ್ಲ, ಅಷ್ಟಾಗಿ ನಮಗೆ ಅದು ಲೈಕ್ ಆಗಲ್ಲ, ರೈಟ್? ಸರಿನಾ? ಸೊ DXN is entirely, we can't compare with any other MLM company in the world. ಸೊ ನೀವು ಎಲ್ಲ ಟಾಪ್ ಮೋಸ್ಟ್ ನಿಮಗೆ ಕಂಪನಿ 150 ಇದೆ, ಹಾಗೆ 26,000 ಪ್ರಪಂಚದ ರಿಜಿಸ್ಟರ್ಡ್ ಕಂಪನಿಗಳಿದಾವೆ. ಅದು ಎಲ್ಲದನ್ನು ನೀವು ನೋಡ್ತಾ ಹೋದಾಗ, ಅದರ ಒಂದು ಎಲ್ಲ ಸರ್ವೆಯನ್ನ ನೀವು ಮಾಡ್ತಾ ಹೋದಾಗ, DXN ಗ್ಯಾನೋಡರ್ಮಾ, ಸೊ ಗ್ಯಾನೋಡರ್ಮಾ ಒಂದು ಬೆಳೆಯೋದಾಗ್ಲಿ, ಅದನ್ನ ಜನರಿಗೆ ಕೊಡೋದಾಗ್ಲಿ, ಸೊ ಇಟ್ ಈಸ್ ನಾಟ್ ಸೊ ಈಸಿ ಟಾಸ್ಕ್. ಸೊ ಯಾಕೆ ಅಂತ ಹೇಳಿದ್ರೆ, ಅದನ್ನ ನೀವು ಪ್ರಕೃತಿಯಲ್ಲಿ 2 ವರ್ಷ ತನಕನೂ ಅದು ಬೆಳೀತಾ ಇರ್ತದೆ. ಸೊ ಆ 2 ವರ್ಷ ಬೆಳೆದ್ ನಾವು ಕೊಡ್ಲಿಕ್ಕೆ ಆಗ್ತದ? ಇಲ್ಲ. ಸೊ ಅದರಲ್ಲಿ ನಿಮಗೆ
ಒಂದು ಆ ಒಂದು ವುಡ್ ಮಶ್ರೂಮ್ ಅನ್ನ ನಿಮಗೆ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಅದನ್ನ ಕಲ್ಟಿವೇಶನ್ ಮಾಡುವಂಥದ್ದು, ಇಟ್ ಇಸ್ ಎ ವೆರಿ ಹಾರ್ಡ್ ಪ್ರೋಸೆಸ್. ಅಂತ ಒಂದು ಗ್ರೇಟ್ ಕಂಪನಿಯಲ್ಲಿ ಇದನ್ನ 10,000 ಇಯರ್ಸ್ ಹಿಸ್ಟ್ರಿ ಇರುವಂತದ್ದು. ಈಗ ಮಲೇಷಿಯಾದ ಒಂದು ಕಂಪನಿ ಗ್ಯಾನೋಡರ್ಮಾ ಬೆಳಿತಾರೆ ಅಂತ ಹೇಳಿದ್ರೆ ಪ್ರಪಂಚದ ಎಷ್ಟೋ ದೇಶಗಳು ನಗಾಡಿದ್ರಂತೆ. ಸೊ ಅದನ್ನ ಹಾಸ್ಯ ಮಾಡ್ತಾ ಇದ್ದಿದ್ದು ಸಹಜವಾಗಿತ್ತು. ಸೊ ಇವತ್ತು ಆ ಯಾಕಂದ್ರೆ ಅದನ್ನು ಕಮರ್ಷಿಯಲೈಸ್ ಮಾಡೋದು ತುಂಬಾನೇ ಕಷ್ಟ. ಈಗ ನೀವು ಎಷ್ಟು ಬೇಕೋ ಮಾರ್ಕೆಟ್ ಡಿಮಾಂಡ್ ಅನ್ನ ಸಪ್ಲೈ ಮಾಡುವಂತದ್ದು, ಇಟ್ ಇಸ್ ಎ ವೆರಿ ಹಾರ್ಡ್ ಟಾಸ್ಕ್. ಸೊ ಅದರಲ್ಲಿ ಕಂಪನಿ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಫಸ್ಟ್ ಸಕ್ಸಸ್. ನೆಕ್ಸ್ಟ್ ವಿತ್ ದ ಸಿಸ್ಟಮ್, ಕಂಪನಿ ಏನು ಸಿಸ್ಟಮ್ ಅನ್ನ ಈಗ ಎಸ್ ಎ IIT ಖರಗ್ಪುರ್ ಗ್ರಾಜ್ಯುಯೇಟ್ ಡಾಕ್ಟರ್ ಲಿಮ್ 10 ಇಯರ್ಸ್ ಅವರು ಇದನ್ನ ರಿಸರ್ಚ್ ಮಾಡಿ ಅವರು ಈ ಕಂಪನಿಯನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೊರಟಾಗ ಅವರು ಫೇಸ್ ಮಾಡಿದಂತಹ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಸೊ ಯಾರು ಬಿಲೀವ್ ಮಾಡದೇ ಇರುವಂತಹ ಒಂದು ಸಂದರ್ಭ ಇರ್ಬೋದು, ಇವೆಲ್ಲ ಇವನ್ 7 ತಿಂಗಳ ಕಾಲ ಯಾವುದೇ ಒಂದು ಟ್ರಾನ್ಸಾಕ್ಷನ್ ನಡೆದೇ ಇರುವಂತದ್ದು ಸಹ ಆಶ್ಚರ್ಯ ಆಗತ್ತೆ. ಆದ್ರೆ ಡಾಕ್ಟರ್ ಲಿಮ್ ಏನ್ ಹೇಳ್ತಾರೆ, ಎನಿಥಿಂಗ್ ದಟ್ ಈಸ್ ಗುಡ್ ಫಾಲೋಯರ್ಸ್ ವಿಲ್ ಡೆಫಿನೆಟ್ಲಿ ಕಮ್ ಅನ್ನುವಂಥದ್ದು. ಸೊ ಇಲ್ಲಿ ನೀವು ಮಶ್ರೂಮ್, ಇವನ್ ಸ್ಪಿರ್ಲಿನಾ ಬೇಕಾದ್ರೆ ನೀವು ತಗೊಳ್ರಿ. ಯಾರು ಈಗ ಕರ್ನಾಟಕದಲ್ಲೂ ಸಹ ಸಾಕಷ್ಟು ಜನ ಸ್ಪಿರ್ಲಿನೋವನ್ನ ಬೆಳೆದು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ನಿಮಗೆ ಬೇಕಾದಷ್ಟು ನಿಮಗೆ ವರ್ಲ್ಡ್ ನಲ್ಲಿ ಪಯೋನಿಯರ್ಸ್ ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನು ಮೀರಿ ಈ DXN ಸ್ಪಿರ್ಲಿನ ಒಂದು ಸ್ಟ್ಯಾಂಡ್ ಆಗತ್ತೆ ಆ ಕ್ವಾಲಿಟಿಯಲ್ಲಿ, ಅಥವಾ ಅದನ್ನ ಪ್ರೋಸೆಸಿಂಗ್ ಒಂದು ಮೆಥಡ್ಸ್ ಏನಿರ್ಬೋದು ಅದು ಎಲ್ಲದರಲ್ಲೂ ಅದು ನಿಮಗೆ ಯೂನಿಕ್ ಆಗಿ ನಿಲ್ಲುವಂಥದ್ದು, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡದೆ ಅದನ್ನ ಸಪ್ಲೈ ಮಾಡುವಂಥದ್ದು. ಸೊ ಇದೆಲ್ಲದು ನಮಗೆ ಇವನ್ ನೀವು ನೋನಿನ ನೀವು ಯಾವುದೇ ಪ್ರಾಡಕ್ಟ್ ನೋಡಿ DXN ಅಲ್ಲಿ ಬೈ ಬಾರ್ನ್ ಬೇಬಿಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಯಾವುದೇ ತರದ ಅವರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ನಿಮಗೆ ರಿಸರ್ಚ್ ಇದೆ. ಹಾಗೆ ವರ್ಲ್ಡ್ ವೈಡ್ ಎಲ್ಲಾ ದೇಶದವರು 220 ರಾಷ್ಟ್ರದವರು ವಿತ್ ಇನ್ ಎ ಸ್ಪ್ಯಾನ್ ಆಫ್ 28 ಇಯರ್ಸ್ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಈಗ ನೋಡಿ, ಈಗ ನಾವು ಕುಡಿಯುವಂತಹ ಸೇಮ್ ಕಾಫಿ, ಸೊ ಅಮೆರಿಕದಲ್ಲಿ ಅದೇ ಕಾಫಿಯನ್ನ ಅದೇ ಟೀನ ಕುಡಿತಾರೆ, ಕ್ವಾಲಿಟಿ ಅಂತ ಅಥವಾ ಟೇಸ್ಟ್ ಆಗ್ಲಿ ಯಾವುದೇ ಆಗ್ಲಿ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಎವ್ರಿವೇರ್ ಇಟ್ ಇಸ್ ಡಿಫ್ರೆಂಟ್. ಆದ್ರೆ ಒಂದು ಫುಡ್ ಸಪ್ಲಿಮೆಂಟ್ ಅನ್ನ, ಪ್ರಾಡಕ್ಟ್ ಅನ್ನ ವರ್ಲ್ಡ್ ಓವರ್ ಎಲ್ಲಾ ದೇಶದವರು ಇದನ್ನ ಅಕ್ಸೆಪ್ಟ್ ಮಾಡಿ ಅವರು ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಇಷ್ಟು ಫಾಸ್ಟ್ ಆಗಿ ಒಂದು ಗ್ರೋತ್ ಆಗತ್ತೆ ಅಂತ ಹೇಳಿದ್ರೆ DXN ನಿಮಗೆ ಯೂನಿಕ್ ಆಗಿ ಅದು ಸ್ಟ್ಯಾಂಡ್ ಆಗ್ತದೆ. ಹಾಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಈವನ್ ಲಾಕ್ ಡೌನ್ ಪೀರಿಯಡ್ ನಲ್ಲೂ ಸಹ ನನಗೆ ಒಬ್ರು ಕೇಳಿದ್ರು, ಏನಂತ ಹೇಳಿದ್ರೆ, ಸರ್ ಹೇಗೆ ನೀವು ಈ ಪ್ರಾಡಕ್ಟ್ ಅನ್ನೆಲ್ಲ ಮೇಂಟೈನ್ ಮಾಡ್ತೀರಿ ಅಂತ. ಅವಾಗ ಕಂಪ್ನಿಯ ಸಿಸ್ಟಮ್ ಅನ್ನ ನಾವು ಹೇಳಿದಾಗ ಅವ್ರು ಶಾಕ್ ಆದ್ರು. ಯಾಕೆ ಅಂತ ಹೇಳಿದ್ರೆ 6 ತಿಂಗಳಿಗೆ ಆಗುವಷ್ಟು ಪ್ರಾಡಕ್ಟ್ ಅನ್ನ ಎಲ್ಲಾ ಕಡೆ ನಮ್ದು ರೆಡಿ ಇರತ್ತೆ, 3 ವರ್ಷ ಅದು ಕೆಡೋದಿಲ್ಲ. ಯಾವುದೇ ಪ್ರಿಸರ್ವೇಟಿವ್ಸ್ ಅಥವಾ ಇನ್ನೇನೋ ಅದಕ್ಕೆ ಆಡ್ ಮಾಡ್ದೇನೆ ಅದು 3 ಇಯರ್ಸ್ ನಂತರನು ನಾವು ಯೂಸ್ ಮಾಡ್ಬೋದು. ಇಟ್ಸ್ ಬೆಸ್ಟ್ ಬಿಫೋರ್, ಅದ್ರ ನಂತರನು ಯೂಸ್ ಮಾಡ್ಬೋದು. ಅಂದ್ರೆ ಆ ಟೆಕ್ನಾಲಜಿ, ವಾಟ್ ಇಸ್ ದ ಟೆಕ್ನಾಲಜಿ, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ಲಿಕ್ಕೆ ನಮಗೆ ಇವತ್ತು ಅವಕಾಶ ಇದೆ, ಅಡಾಪ್ಟ್ ಮಾಡ್ಕೊಡ್ಲಿಕ್ಕೂ ನಮಗೆ ಅವಕಾಶ ಇದೆ. ಸೊ ಹಾಗಾಗ್ಬಿಟ್ಟು ಇಟ್ ಇಸ್ ಎಂಟೈರ್ಲಿ ಯೂನಿಕ್. ಕಣ್ಣು ಮುಚ್ಕೊಂಡು ನೀವು ಧೈರ್ಯವಾಗಿ ಈ ಒಂದು ಕಂಪನಿಯ ಪದಾರ್ಥಗಳನ್ನ ಸೇವನೆ ಮಾಡಬಹುದು. ಹಾಗೆ ಈ ಒಂದು MLM ಸಿಸ್ಟಮ್ ನಲ್ಲಿ ಈಗ ನೀವು ಅದು ಎಷ್ಟು ಒಂದು ಅಂದ್ರೆ ನಮ್ಮ ವರ್ಡಿಂಗ್ಸ್ ನಲ್ಲಿ ನಮಗೆ ಹೇಳೋದು ಕಷ್ಟ ಆಗತ್ತೆ, ಅಷ್ಟು ಒಳ್ಳೆಯ ಸಿಸ್ಟಮ್ ಅನ್ನ ವರ್ಲ್ಡ್ ಓವರ್ ನಮ್ಮ ಕಂಪನಿ ಮೇಂಟೈನ್ ಮಾಡ್ತಾ ಇದೆ, ಅದನ್ನ ಕಂಟಿನ್ಯೂ ಮಾಡ್ತಾ ಇದೆ. ಅಂದ್ರೆ ಸೊ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದವ್ರದ್ದು ಅದು ನಿಜವಾಗಿ ಅದು ಎಷ್ಟೋ ಪೂರ್ವ ಜನ್ಮಗಳ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Thank you, Mr. Praveen. See, you rightly said that about the product. It is not just like that. Product, market ತಂದು ಇಟ್ಟಿದ್ದಿಲ್ಲ. 10 years research product ಅಲ್ವಾ? So 10 years research ಮಾಡಿ ಒಂದು ಪ್ರಾಡಕ್ಟ್, ಒಂದು ಕ್ವಾಲಿಟಿ ಕಂಟ್ರೋಲ್ ಯಾವ ತರ ಇಡೀ ಗೋಲ್ ಅಲ್ಲಿ ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಸಿಸ್ಟಮ್ ಬಗ್ಗೆ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಎಲ್ಲ ಯುನಿಕ್ ಅಂತ ಹೇಳ್ತಾರೆ, ಬಟ್ ವೈ ಇಟ್ ಈಸ್ ಯುನಿಕ್ ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಮಿಸ್ಟರ್ ಪ್ರವೀಣ್. We move on to the next question, sir. Okay, sir. Okay, definitely. As a person, how to choose best direct selling company? Yeah. ಒಬ್ಬ ವ್ಯಕ್ತಿಯಾಗಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯನ್ನ ಆಯ್ಕೆ ಮಾಡಬಹುದಾ? ಯಾ, ಓಕೆ. ಸೊ ಇದು ಒಂದು ಯಾವುದೇ ಒಂದು ಈ ಇಂಡಸ್ಟ್ರಿಗೆ ಬರುವಂತವರಿಗೆ ಅಥವಾ ಸಮ್ಟೈಮ್ಸ್ ಏನಂದ್ರೆ ಕೆಲವೊಂದು ವೃತ್ತಿಗಳಿಗೆ ನಮ್ಮನ್ನ ದುಡಿದು ಪಡತ್ತೆ, ಅಂದ್ರೆ ಫೋರ್ಸ್ಫುಲಿ ನಮ್ಮನ್ನ ತಂದು ಹಾಕ್ತಾರೆ.
ಸೊ ಅವಾಗ ನಾವು ಸ್ವಲ್ಪ ಗೊಂದಲ ಆಗ್ತೀವಿ, ಇದು ರೈಟ್ ಕಂಪನಿ ಹೌದು ಅಲ್ವಾ. ಈಗ ರೈಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡ್ಕೊಂಡೆ. 6 months ತನಕ ನನಗೆ ಅಷ್ಟೇನು ಇದ್ರ ಬಗ್ಗೆ ಲರ್ನ್ ಮಾಡ್ಲಿಕ್ಕೆ ಕಲೀಲಿಕ್ಕೆ ನನಗೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೋಡಿದ್ರೆ ಈ ಒಂದು ನಮಗೆ ಒಂದು ಅಟ್ರಾಕ್ಷನ್ಸ್ ಏನಿರುತ್ತೆ ಅಥವಾ ಇಂಟ್ರೆಸ್ಟ್ ಏನಿರುತ್ತೆ ಇದ್ರ ಬೇಸ್ ಆಗಿ ನಾವು ಕನ್ಫ್ಯೂಸ್ ಆಗುವಂಥದ್ದು ಸಹಜವಾಗಿರ್ತದೆ. ಸೊ ಇಲ್ಲಿ ನೋಡ್ಲಿಕ್ಕೆ ನಾವು ಹೋದ್ರೆ ಯಾವುದೇ ಒಂದು ಕಂಪನಿ ಆಗ್ಲಿ ಅದರ ಒಂದು ಪ್ರಾಡಕ್ಟ್ಗಳು ಹೇಗಿದೆ, ಯಾಕಂದ್ರೆ ನಮ್ಮ ಫ್ಯೂಚರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಹೇಳುವಂತಹ ಈ ಒಂದು ಕೆಲವೊಂದು ಪಾಯಿಂಟ್ಸ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಚೇಂಜ್ ಆಗ್ತದೆ. ದಟ್ ಈಸ್ ಪ್ರಾಡಕ್ಟ್ ಅಂಡ್ ಕಾಂಪೋಸಿಷನ್ ಪ್ಲಾನ್. ಈಗ ಯಾವುದೇ ಒಂದು ವ್ಯಕ್ತಿ ಈ ಫೀಲ್ಡ್ಗೆ ಬಂದಾಗ ಅವರಿಗೆ 2 things ಅವ್ರಿಗೆ ಇನ್ಸ್ಟೆಂಟ್ ಆಗ್ಬೇಕಾಗಿರುತ್ತೆ. ಒಂದು ನಿಮಗೆ ಪ್ರಾಡಕ್ಟ್ ಸಪ್ಲೈ, ಅಂದ್ರೆ ಇನ್ ಟೈಮ್ ಅಲ್ಲಿ ಅದು ಪ್ರಾಡಕ್ಟ್ ಸಪ್ಲೈ ಇದೆಯಾ. ಎರಡನೇದು ಬೋನಸ್. ಇದು 2 ವಿಚಾರ ಸರಿಯಾಗಿತ್ತು ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯನ್ನ ಚೂಸ್ ಮಾಡ್ಕೊಬಹುದು. ಆದ್ರೆ ಇನ್ನೂ ಕೆಲವೊಂದು ವಿಚಾರವನ್ನ ನಾವು ಚೂಸ್ ಮಾಡೋದ್ರಲ್ಲಿ ನಮ್ಮ ಇಂಟೆಲಿಜೆನ್ಸಿಯನ್ನ ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಖಂಡಿತವಾಗಿ ನಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಅದರಲ್ಲಿ ನಿಮಗೆ FMC HG ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಏನಿರುತ್ತೆ, ಜನ ಹುಟ್ಲಿ ಸಾಯಲಿ ಹಲ್ಲುತ್ತಾರೆ, ಸ್ನಾನ ಮಾಡ್ತಾರೆ, ಕಾಫಿ ಕುಡಿತಾರೆ. ಅಂದ್ರೆ ಈ ಪದಾರ್ಥಗಳು ನಿಮಗೆ ಏನು ಜನರಿಂದ ಖರೀದಿ ಆಗಲ್ಲ ಅನ್ನುವಂಥ ವಿಚಾರನೇ ಇಲ್ಲ. ಅದು ಏನೇ ಸಾವು ನೋವಾಗ್ಲಿ ಅಥವಾ ಭೂಕಂಪನೇ ಆಗ್ಲಿ ಜನ ಇದನ್ನೆಲ್ಲ ಉಪಯೋಗ ಹಲ್ಲುತ್ತಾರೆ, ಸ್ನಾನ ಮಾಡ್ತಾರೆ. ರೈಟ್, ಕಾಫಿನ ಇದೊಂದು ಯಾರು ಸಹ ಸ್ಟಾಪ್ ಮಾಡೋದಿಲ್ಲ. ಬಟ್ ನಮಗೆ ವೆಲ್ನೆಸ್ಗೆ ಸಂಬಂಧ, ಯಾಕಂದ್ರೆ ಫ್ಯೂಚರ್ ಇಂಡಸ್ಟ್ರೀಸ್ ವೆಲ್ನೆಸ್. ಈಗ ನೀವು ಕರೋನಾದ ಒಂದು ಸಮಯದಲ್ಲಿ ನಿಮಗೆ ಇಮ್ಯುನಿಟಿ ಬಗ್ಗೆ ಎಲ್ಲರಿಗೂ ಸಾಮಾನ್ಯ ಅವೇರ್ನೆಸ್ ಬಂದಿದೆ. ಸೊ ಹಾಗಿದ್ದಾಗ ಈ ಒಂದು ಹೆಲ್ತ್ ಬೇಸ್ಡ್ ಪ್ರಾಡಕ್ಟ್ಸ್ಗೆ ಯಾವ ರೀತಿಯ ಫ್ಯೂಚರ್ ಇದೆ ಅನ್ನುವಂಥದ್ದು. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮಗೆ ಅದು ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನುವಂಥದ್ದು, FMC ಒಟ್ಟಿಗೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನುವಂಥದ್ದು. ನಂತರ ನಿಮಗೆ ಅದು ಮೊನೋಪೊಲಿ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಈಗ ನೋಡಿ ಗ್ಯಾನೋಡರ್ಮಾವನ್ನ DXN ಕಂಪನಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಲಾಸ್ಟ್ 28 years ನಲ್ಲಿ ಯಾವ ಕಂಪನಿಯೂ ಸಹ ಆ ರೀತಿಯಲ್ಲಿ ಆ ಒಂದು ಯಾವುದೇ ವಿಚಾರಗಳಲ್ಲಿ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಮಾರ್ಕೆಟ್ ನಲ್ಲಿ ಅವರಿಗೆ ನಿಲ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ. ಸೊ ಅದನ್ನ ನೀವು ಎಷ್ಟು ಬೇಕಾದ್ರೆ ಪಡಿಬಹುದು ಅಥವಾ ಎಷ್ಟು ಯಾವುದೇ ಜಾಗದಲ್ಲಿ ಬೇಕಾದ್ರೆ ಪಡೆಯುವ ಹಾಗೆ ಸಂಸ್ಥೆ ಮಾಡಿರುವಂತದ್ದು. ಇದೆಲ್ಲ ನಿಮಗೆ ಮೊನೋಪೊಲಿ ಪ್ರಾಡಕ್ಟ್ ನಲ್ಲಿ ನಿಮಗೆ ಬರುವಂತದ್ದು. ನಂತರ ಆ ಒಂದು ಕಂಪನಿಗೆ ಮಿನಿಮಮ್ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಾ, 5 ರಾಷ್ಟ್ರಗಳಿಗಿಂತ ಹೆಚ್ಚಿಗೆ ರಾಷ್ಟ್ರಗಳಲ್ಲಿ ಆ ಒಂದು ಅಂದ್ರೆ ಬೇರೆ ಬೇರೆ ದೇಶದಲ್ಲೂ ಸಹ ಅದನ್ನ ಅಕ್ಸೆಪ್ಟ್ ಮಾಡಿದಾರೋ ಇಲ್ಲೋ ಅನ್ನುವಂಥದ್ದು. ಸೊ ನಂತರ ನಿಮಗೆ ಇಟ್ ಶುಡ್ ನಾಟ್ ಬಿ ಲೈಕ್ ನಿಮಗೆ ಸ್ಕ್ಯಾಮ್ಸ್ ಅಂಡ್ ಸ್ಕೀಮ್ಸ್ ಆಗಿರುವಂತದ್ದು. ಅಂದ್ರೆ ಇಬ್ರನ್ನ ಜಾಯಿನ್ ಮಾಡಿ ಮೂರನೇ ಅಂದ್ರೆ ಯು ಆರ್ ಗೋಯಿಂಗ್ ಟು ಲಾಸ್ ಯುವರ್ ಫೇಸ್ ವ್ಯಾಲ್ಯೂ. ಯಾಕಂದ್ರೆ ವ್ಯಾಲ್ಯೂ ಇಲ್ಲದೆ ಇರುವಂತ ಒಂದು ಕಂಪನಿಗೆ ನೀವು ಜಾಯಿನ್ ಆಗ್ಬಿಟ್ಟು ನೀವು ನಿಮ್ಮ ಟೈಮ್, ಮನಿ, ನಿಮ್ಮ ಒಂದು ಎಲ್ಲ ಎಫರ್ಟ್ಸ್ ಅನ್ನ ಹಾಕ್ತೀರಿ, ಮತ್ತೆ ನಿಮ್ಮ ಒಂದು ಏನು ಗೌರವವನ್ನು ಸಹ ನೀವು ದಾಳಕ್ಕೆ ಇಟ್ಕೊಂಡು ನೀವು ವರ್ಕ್ ಮಾಡ್ತೀರಿ ಅಂತ ಹೇಳಿದ್ರೆ ಸೊ ಒನ್ ಫೈನ್ ಡೇ ನಿಮಗೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿದಾಗ ನಿಮಗೆ ನೋವಾಗುವಂಥದ್ದು ಅಥವಾ ಜನರಿಂದ ನಿಮಗೆ ಒಂದು ಏನು ಶಾಪಗಳ ರೂಪದಲ್ಲಿ ಮಾತು ಬರುವಂಥದ್ದು ಸಹ ಸಹಜವಾಗಿರುತ್ತೆ. ಯಾಕಂದ್ರೆ ಅವ್ನು ನಮ್ಮ ದುಡ್ಡನ್ನ ತಿಂದು ಹೋದ ಅನ್ನುವಂಥದ್ದು. ಇದೆಲ್ಲ ಆಗ್ಬಾರ್ದು ಅನ್ನೋಂಗಿದ್ರೆ ನೀವು ರೈಟ್ ಕಂಪನಿಯನ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಸೊ ಆ ಚೂಸ್ ಮಾಡೋದ್ರಲ್ಲಿ ಕೆಲವೊಂದು ವಿಚಾರಗಳನ್ನ ಈಗ ನಿಮಗೂ ಸಾಕಷ್ಟು ಅನುಭವಗಳು ಆಗಿರುತ್ತೆ. ಸೊ ಇದನ್ನೆಲ್ಲ ನೀವು ಟ್ಯಾಲಿ ಮಾಡಿ ನೋಡಿದಾಗ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಸಹ ನಿಮಗೆ ಗೊತ್ತಾಗುತ್ತೆ. ಆ ಸರಿಯಾದ ಕೆಲಸವನ್ನೇ ನೀವು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಎಷ್ಟೋ ಕಂಪನೀಸ್ ಉಂಟು, ಬಟ್ ಒಂದು ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ದ ಬೇಸಿಕ್ ಥಿಂಗ್ ವಾಟ್ ಯು ಸೇಡ್ ಕರೆಕ್ಟ್, ಪ್ರಾಡಕ್ಟ್ಸ್ ಸ್ಟ್ರಾಂಗ್ ಇರಬೇಕು, ಮೊನೋಪೊಲಿ ಆಗಿರ್ಬೇಕು, FMGC ಓರಿಯೆಂಟೆಡ್ ಆಗಿರ್ಬೇಕು, ಹೆಲ್ತ್ ಓರಿಯೆಂಟೆಡ್ ಆಗಿರ್ಬೇಕು, ದೆನ್ ಸುಪೀರಿಯರ್ ಆಗಿರ್ಬೇಕು. ಕಾಂಪನ್ಸೇಷನ್ ಪ್ಲಾನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಬೋಗಸ್ ಕಂಪನಿ ಬಂದು ಹೋಗ್ತಾರೆ, ಬಟ್ ಒಂದು ಬೆಸ್ಟ್ ಒಂದು ಸಿಸ್ಟಮ್ ಇರ್ಬೇಕು, ಅದ್ಮೇಲೆ ಅವ್ರು ಇನ್ಕಮ್ ಪಡಿಬೇಕು. ದೆನ್ ಅಗೇನ್ ಕಂಪನಿ ಸ್ಟೆಬಿಲಿಟಿ. ಈ 3 ವಿಷಯ ತುಂಬಾ ಕ್ಲಿಯರ್ ಆಗಿ ಹೇಳಿದಿರಿ. ಥ್ಯಾಂಕ್ ಯು ಸರ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಸರ್. ಓಕೆ ಸರ್. The fourth question, what is DXN system? How to follow as a new member, new person? DXN system ಅಂದ್ರೆ ಏನು ಮತ್ತು ಹೇಗೆ ಹೊಸ ವ್ಯಕ್ತಿಯಾಗಿ ಫಾಲೋ ಮಾಡಬಹುದು? ಯಾಕಂದ್ರೆ ಇದು ಲೈಕ್ ಸಿಸ್ಟಮ್ ಇದು ಸೇಮ್ ಲೈಕ್ ಯೂನಿಕ್ ಅಂತ ಹೇಳ್ತೀವಿ, ದೆನ್ ಅಗೇನ್ ಬೆಸ್ಟ್ ಕಂಪನಿ ಅಂತ ಹೇಳ್ತೀವಿ. ಇದು ಒಂದು ಹೊಸ ಸಿಸ್ಟಮ್ DXN ಸಿಸ್ಟಮ್ ಅಂತ ಏನು ಸರ್?
ಯಾ ಓಕೆ. ಸೊ ಆಕ್ಚುಲಿ ಏನಾಗ್ತದೆ ಈ ಇಂಡಸ್ಟ್ರಿಗೆ ಬಂದಾಗ ನಾವು ಎಲ್ಲ ಒಂದು ಕನ್ಫ್ಯೂಷನ್ ಸ್ಟೇಟ್, ಅಂದ್ರೆ ಕುರುಡ್ರ ಆನೆ ನೋಡಿದಂತ ಒಂದು ಸಂದರ್ಭ ಇರುತ್ತೆ. ನಮ್ಮ ಸರೌಂಡಿಂಗ್ಸ್ ನಲ್ಲಿ ನೀವು ಅದನ್ನ ಮಾಡಿ ಇದನ್ನ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅದು ಸರಿ ಇದು ತಪ್ಪು ಅನ್ನುವಂತ ಒಂದು ವಿಚಾರದಲ್ಲಿ ಇರ್ತಾರೆ. ಬಟ್ DXN ಕಂಪನಿಯ ಸಿಸ್ಟಮ್ ಏನಿದೆ, ಇಟ್ ಈಸ್ ವೆರಿ 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 ಸಿಂಪಲ್ ಅಂಡ್ ಇಟ್ ಈಸ್ ಈಸಿ ಟು ಡೂಪ್ಲಿಕೇಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೋರ್ ದನ್ ದ್ಯಾಟ್, DXN ಕಂಪನಿಯ ಒಂದು ಸಿಸ್ಟಮ್ ಏನಿದೆ ಅದು ಇವತ್ತು ಸಿಸ್ಟಮ್ ಮಾತ್ರ ಅಲ್ಲ, ಅದು ನಿಮಗೆ ಕಲ್ಚರ್ ಆಗಿ, ಸೊ ಕಲ್ಚರ್ ಆಗಿ ಅದು ಚೇಂಜ್ ಆಗಿದೆ. ವರ್ಲ್ಡ್ ವೈಡ್ ಎಲ್ಲಾ ದೇಶದವರು ಇದನ್ನ ಫಾಲೋ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ತುಂಬಾ ಸಿಂಪಲ್ ಆಗಿದೆ, ಮತ್ತೆ ನಾವು ಅದನ್ನ ಫಾಲೋ ಮಾಡ್ಲಿಕ್ಕೆ ನಮಗೆ ತುಂಬಾ ಈಸಿ ಇದೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾನು ಕೆಲವು ಕಂಪನಿಗಳನ್ನ ನಾನು ನೋಡಿದ್ದೀನಿ, ನನಗೂ ಎಕ್ಸ್ಪೀರಿಯನ್ಸ್ಗಳು ಇದಾವೆ. ಸೊ ಅಲ್ಲಿ ಏನಂತ ಹೇಳಿದ್ರೆ ತುಂಬಾ ಹರ್ಡಲ್ಸ್ ಅಂತ ಹೇಳ್ಬೋದು, ತುಂಬಾ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ಬೋದು. ಸೊ ಈವನ್ ನಿಮಗೆ ಏನಂತ ಹೇಳಿದ್ರೆ ತುಂಬಾ ಟಫ್ ಆಗಿರುವಂತದ್ದನ್ನ ಟೀಚ್ ಮಾಡ್ತಾರೆ. ಅವಾಗ ನಿಮಗೆ ಹೆಚ್ಚಿನ ಜನ ಸಿಸ್ಟಮ್ ಅಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ನಿಲ್ಲೋದು ನಿಮಗೆ ಕಷ್ಟ ಆಗುತ್ತೆ ಇನ್ ಅ ಲಾಂಗ್ ರನ್. ಬಟ್ DXN ಕಂಪನಿಯಲ್ಲಿ ಏನು ಸಿಸ್ಟಮ್ ಅನ್ನ ಮಾಡಿದ್ದಾರೆ, ಇವನ್ ಯಾವುದೇ ಒಂದು ವಿಚಾರ, ಈಗ ಬಹುಶಃ ನನ್ನ ಪ್ರಕಾರ ಮುಂದೆ ಅವ್ರ ಪ್ರಶ್ನೆ ಕೇಳಿದ್ದಾರೆ ಅಂತ ಅನ್ಸುತ್ತೆ. ಸೊ ಆ ವಿಚಾರಗಳಲ್ಲಿ ನಿಮಗೆ ಕವರ್ ಆಗತ್ತೆ, ಯಾಕಂದ್ರೆ ಆಲ್ ಅಬೌಟ್ DXN ಕಂಪನಿ ಆದ್ರಿಂದ. ಸೊ ದಟ್ ಇಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಆಲ್ ದ ಅದರ್ MLM ಕಂಪನೀಸ್ ಇನ್ ದ ವರ್ಲ್ಡ್. ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಇದರಲ್ಲಿ ನಮಗೆ ನಡ್ಕೊಂಡು ಹೋಗ್ತಾ ಇರೋದೇ ನಮಗೆ ಗೊತ್ತಾಗಲ್ಲ, ಯಾರೋ ನಮ್ಮನ್ನು ಕರ್ಕೊಂಡು ಹೋದಂಗ ಅನ್ಸುತ್ತೆ. ಆ ರೀತಿಯಲ್ಲಿ ಒಂದು DXN ಕಂಪನಿಯ ಸಿಸ್ಟಮ್ ಅನ್ನ ತುಂಬಾ ಸಿಂಪಲ್ ಆಗಿ, ಈಗ ನಾವು ಸಾಕಷ್ಟು ಕಡೆಗಳಲ್ಲಿ ನನ್ನ ಲೈನ್ ಆಫ್ ಸ್ಪಾನ್ಸರ್ ಮತ್ತೆ ಇವನ್ ವಿತ್ ದ ಡಾಕ್ಟರ್ ಲಿಮ್ ಒಟ್ಟಿಗೂ ನಾವು ಸಾಕಷ್ಟು ಚರ್ಚೆಗಳನ್ನ ನಾವು ನೋಡಿದೀವಿ. ಆದ್ರೆ ಇದೆಲ್ಲದನ್ನು ಎಷ್ಟು ಅವರು ಸಿಂಪಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವು ತುಂಬಾ, ಅಂದ್ರೆ ಈಗ ಒಂದು ಮಕ್ಕಳಿಗೂ ಅದು ಅರ್ಥ ಆಗತ್ತೆ, ಅವರು ಸಹ ಅದನ್ನ ಫಾಲೋ ಮಾಡ್ಲಿಕ್ಕೆ ತುಂಬಾ ಈಸಿ ಆಗತ್ತೆ. ಸೊ ಇಲ್ಲಿ ವಿಚಾರ ಏನಿರುತ್ತೆ ಅಂತ ಹೇಳಿದ್ರೆ ಈ ಸಿಂಪಲ್ ಆಗಿರೋದನ್ನ ನಾವು ಬಿಲೀಫ್ ಮಾಡಬೇಕು, ಫೇತ್ ಮಾಡ್ಬೇಕು. ಆ ಬಿಲೀಫ್ ಅಂಡ್ ಫೇತ್ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ನಮಗೆ ಮುಂದೆ ದಾರಿ ತೋರಿಸ್ಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಇದೆಲ್ಲ ವಿಚಾರದಿಂದ, ಯಾಕೆ ಅಂತ ಹೇಳಿದ್ರೆ ಕೆಲವು ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ ಅದು ಟಫ್ ಇಲ್ದೇ ಇದ್ರೆ ಅದು ಸರಿ ಇಲ್ವೇನೋ ಅಂತ ಎಷ್ಟೋ ಜನರಿಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಸಿಂಪಲ್ ಆಗಿರೋದ್ರಿಂದ, ಈಸಿ ಟು ಡೂಪ್ಲಿಕೇಶನ್ ಆಗಿರೋದ್ರಿಂದ ನೀವು ಎಲ್ಲಿ ಬೇಕಾದ್ರೆ ನೋಡ್ರಿ, ನೀವು ಪ್ರಾಡಕ್ಟ್ ಪಡಿಲಿಕ್ಕಾಗ್ಲಿ ಅಥವಾ ನಿಮ್ಮ ಲೈನ್ ಆಫ್ ಸ್ಪಾನ್ಸರ್, ಲಾಸ್ಟಿಗೆ ಯಾರು ಇಲ್ಲ ಅಂದ್ರೆ ಕಂಪನಿಯವರು, ಕಂಪನಿಯ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಕಂಪನಿಯ ಸಿಸ್ಟಮ್ ಇರ್ಬೋದು, ಇದೆಲ್ಲದು ಎಲ್ಲಾ ಒಂದು MLM ಸಿಸ್ಟಮ್ ನ ಒಂದು ಏನು ತಡೆಗಳಿದಾವೆ ಅದನ್ನೆಲ್ಲ ನಿವಾರಣೆ ಮಾಡಿ ಡಾಕ್ಟರ್ ಲಿಮ್ ಅಡಾಪ್ಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಆ ಸಿಸ್ಟಮ್ ಬಗ್ಗೆನು ತುಂಬಾನೇ ಗೌರವ ಇದೆ. ಅದು ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ ಇದೆ. ಎಂತ ಇಂಟೀರಿಯರ್ ಪ್ಲೇಸ್ ಅಲ್ಲೂ ಸಹ ಅದು ನಮ್ಮನ್ನ ಬೆಳೆಸ್ತಾ ಇದೆ ಅನ್ಲಿಕ್ಕೆ ನಂಗೆ ತುಂಬಾ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ ಸರ್. ಸೊ ಇಟ್ ಇಸ್ ಅ ವೆರಿ ಗುಡ್ ಸಿಸ್ಟಮ್ ಆಫ್ ದಿ ಕಂಪನಿ ಅಂತ ಹೇಳ್ಬೋದು ನಾನು. ಥ್ಯಾಂಕ್ ಯು ಸರ್. ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಯಾಕಂದ್ರೆ DXN ಸಿಸ್ಟಮ್ ಅಂತ ಲೈಕ್ ಹೌ ಟು ಫಾಲೋ, ಸಿಂಪಲ್ ಆಗಿರ್ಬೇಕು ಮತ್ತೆ ಈಸಿ ಡೂಪ್ಲಿಕೇಶನ್ ಇರಬೇಕು ಯಾವ್ದೊಂದು ಸಿಸ್ಟಮ್ ಅಂತ. So ಬೇರೆ ಕಂಪನಿ ತರ like complicating and they never show how to do that. Here it is very simple. It's open to everyone. Everyone can go and buy marketing plan or purchase ಮಾಡ್ಕೊಳ್ಳಬಹುದು, ನೋಡಬಹುದು. ಮುಂದೆ ಮೆಂಬರ್ ಆಗ ಮುಂದೆ ಪರ್ಚೇಸ್ ಮಾಡಬಹುದು. It is open to everyone. That much transparent company. ತುಂಬಾ ಚೆನ್ನಾಗಿ ಹೇಳಿದೆ ಸರ್. Thank you. And we will move to the fifth question, sir. Yeah. So it is again same to know. All the DXN members knows about it. Again, we are asking this because to clarify many people, what is One Dragon company, how it is special. One Dragon company anta ಏನು, ಇದರ ವಿಶೇಷ ಏನು? Yes. So ಡೈರೆಕ್ಟ್ ಸೆಲ್ಲಿಂಗ್ ಆರ್ MLM ಗೆ ಸಂಬಂಧಪಟ್ಟ ಹಾಗೆ ಇದು ತುಂಬಾನೇ ಮಹತ್ವ ಪಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ರೈಟ್ ಫ್ರಮ್ ದ ಕಲ್ಟಿವೇಶನ್, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಪ್ರೊಡಕ್ಷನ್ ಇರ್ಬೋದು. ಈಗ ನೋಡಿ, ಈಗ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪನಿ, ನಿಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇದೆ ಅಂತ ಹೇಳಿದ್ರೆ, ಈಗ ಅವರು ಬರೀ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಡಿಪೆಂಡ್ ಅಪಾನ್ ದ ಸೋ ಮೆನಿ, ನಿಮಗೆ ಅದರ್ ರಾ ಮೆಟೀರಿಯಲ್ಗೋಸ್ಕರ ತುಂಬಾ ಜನರನ್ನ ಅವ್ರು ಡಿಪೆಂಡ್ ಆಗ್ಬೇಕಾಗತ್ತೆ. ಆ ರೀತಿಯ ಒಂದು ಇದು ಏನಿದೆ
ಏನು ಡಿಪೆಂಡೆನ್ಸಿ ಏನಿದೆ, ನಮಗೆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕಾಗ್ಲಿ ಅಥವಾ ನಾವು ಮಾರ್ಕೆಟ್ ಒಟ್ಟಿಗೆ ಸರಿಯಾಗಿ ನಮ್ಮ ಪ್ರಾಡಕ್ಟ್ ಅನ್ನ ಕಾಂಪಿಟೇಟಿವ್ ಪ್ರೈಸ್ಗೆ ಕೊಡೋದಾಗ್ಲಿ, ಇದು ತುಂಬಾ ದೊಡ್ಡ ಚಾಲೆಂಜಿಂಗ್ ವಿಚಾರ. ಹಾಗಾಗ್ಬಿಟ್ಟು ನೀವು ಒನ್ ಡ್ರ್ಯಾಗನ್ ಒನ್ ಮಾರ್ಕೆಟ್ ಕಂಪನಿ ಅಂತ ಏನ್ ನಾವು ಹೇಳ್ತೀವಿ, ರೈಟ್ ಫ್ರಮ್ ದ ಕಲ್ಟಿವೇಶನ್, ಮ್ಯಾನುಫ್ಯಾಕ್ಚರಿಂಗ್, ಮತ್ತೆ ನಿಮಗೆ ಪ್ರೊಸೆಸಿಂಗ್, ನಂತರ ಮಾರ್ಕೆಟಿಂಗ್, ಇದೆಲ್ಲದೂ ಒಂದೇ ಕಂಪನಿ ನಿಮಗೆ ಒಂದೇ ರೂಫ್ ಅಂಡರ್ ಅಲ್ಲಿ, ಒಂದೇ ಮಾಡಿನ ಕೆಳಗೆ ಇದು ಮೇಂಟೈನ್ ಆಗ್ತಾ ಇರೋದ್ರಿಂದ ನಿಮಗೆ ಈ ಒಂದು ಕಂಪನಿಯ ಕ್ವಾಲಿಟಿ ಇರ್ಬೋದು ಅಥವಾ ನಿಮಗೆ ಮಾರ್ಕೆಟ್ ಪ್ರೈಸ್ ಇರ್ಬೋದು, ಇದು ಯಾವತ್ತೂ ನಿಮಗೆ ಒಂದು ದೊಡ್ಡ ತೊಂದರೆಯಾಗಿ ಕಾಣಿಸೋದೇ ಇಲ್ಲ. ನೀವು ಇದನ್ನ ಬಿಂದಾಸ್, ಈಗ ನೋಡಿ ನಾವು ಸಾಕಷ್ಟು ಸಮಯದಿಂದ ನಾವು ನೋಡ್ತಾ ಇದೀವಿ ನಮ್ಮ ಪ್ರಾಡಕ್ಟಿನ ಯಾವುದೇ ಒಂದು ಪ್ರೈಸ್ ಜಾಸ್ತಿ ಆಗದೆ ಇರುವಂತದ್ದು. ಬಟ್ ಮಾರ್ಕೆಟ್ ನಲ್ಲಿ ನೋಡಿದ್ರೆ ಇವತ್ತಿದ್ದ ಬೆಲೆ ನಾಳೆ ಇರಲ್ಲ. ಈಗ ಲಾಕ್ಡೌನ್ ಅಲ್ಲಂತೂ ಎಲ್ಲಾ ಪ್ರಾಡಕ್ಟ್ ಇನ್ ರೇಟ್ ಜಾಸ್ತಿ ಆಗಿದೆ. ಬಟ್ ನಮಗೆ ಆ ಒಂದು ಪ್ರಾಬ್ಲಮ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗ್ಬಿಟ್ಟು ನಿಮಗೆ ಕ್ವಾಲಿಟಿ ಅಶೂರೆನ್ಸ್ ಹಾಗೆ ನೀವು ಕಾಂಪಿಟೇಟಿವ್ ಪ್ರೈಸ್ಗೆ ನೀವು ಇದನ್ನ ಕೊಡ್ಲಿಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ ನೀವು ಈ ಒನ್ ಡ್ರ್ಯಾಗನ್ ಕಾನ್ಸೆಪ್ಟ್ ಅನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತೀರಿ, ಹಾಗೆ ನೀವು ಜನರಿಗೆ ಅದನ್ನ ಕನ್ವಿನ್ಸ್ ಮಾಡ್ಲಿಕ್ಕೂ ನಿಮಗೆ ತುಂಬಾ ಈಸಿ ಆಗತ್ತೆ ಈ ಒಂದು ಕಂಪನಿ ಅಥವಾ MLM ಸಿಸ್ಟಮ್ ಬಗ್ಗೆ ಅಂತ ನಾವು ಹೇಳ್ಬೋದು. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಈಗ ಒನ್ ಡ್ರ್ಯಾಗನ್ ಕಂಪನಿ ಬಗ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದೀರಿ. ಸೊ ಇಟ್ಸ್ ಇನ್ ದಟ್ ಕ್ವಾಲಿಟಿ ಬಗ್ಗೆ ಹೇಳಿದಿರಿ, ಪ್ರೈಸಿಂಗ್ ಬಗ್ಗೆ ಹೇಳಿದಿರಿ, ದೆನ್ ಡಿಪೆಂಡೆನ್ಸ್ ಇರಲ್ಲ, ಟೆಕ್ನಾಲಜಿ ಸುಪೀರಿಯಾರಿಟಿ ತೋರಿಸಬಹುದು. ಯಾಕಂದ್ರೆ ಈಗ ಎಷ್ಟೋ ಕಂಪನೀಸ್ ಸ್ಪುಲಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ನೋನಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ವಿ ಆರ್ ಸುಪೀರಿಯರ್ ಟು ದಟ್ ಬಿಕಾಸ್ ಸ್ಪುಲಿನ ಅಂಡ್ ನೋನಿ ಅಂಡ್ ವಿ ಆರ್ ಹ್ಯಾವಿಂಗ್ ಆಲ್ಮೋಸ್ಟ್ ಮೋರ್ ದನ್ 17 years ವಿ ಆರ್ ಹ್ಯಾವಿಂಗ್ ಇನ್ ಅವರ್ ಕಂಪನಿ. ಸೊ ಅದ್ರಲ್ಲಿ ನಾವು ಸುಪೀರಿಯಾರಿಟಿ ಇದ್ದೀವಿ. ಸೊ ಆತರ ಈಗ ಕಂಪನಿ ನೋಡಿದ್ರೆ ಲೈಕ್ ಪ್ರಾಡಕ್ಟ್ ಕಲ್ಟಿವೇಶನ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಡಿಸ್ಟ್ರಿಬ್ಯೂಷನ್, ಇಟ್ ಈಸ್ ಅಂಡರ್ ಒನ್ ರೂಮ್. So thank you sir, thank you very much for your answer. So now we are going to the next one session. Like ನಮ್ಮ ಕಂಪನಿಯಿಂದ ಈಗ ಒಂದು ಪ್ರಮೋಷನ್ ಒಂದು ಆಗ್ತಾ ಇದೆ. 1ನೇ ತಾರೀಕು ಯಾರೆಲ್ಲ ಫಸ್ಟ್ ಡೇ ಕ್ವಾಲಿಫಿಕೇಶನ್ ಡೈಮಂಡ್ಸ್ ಕ್ವಾಲಿಫಿಕೇಶನ್ ಮಾಡ್ಕೊಳ್ತಾರೋ ಮತ್ತೆ ಫಸ್ಟ್ ಡೇ 3500 ಕ್ವಾಲಿಫಿಕೇಶನ್ ಮಾಡ್ತಾರೋ, ಸೊ ಅವ್ರಿಗೆಲ್ಲ ನಾವು ಇವತ್ತು ಸೆಷನ್ ಅಲ್ಲಿ ನಾವು ಹಾನರ್ ಮಾಡ್ತೀವಿ. ಸೊ 1ನೇ ತಾರೀಕು 3000 ಫಸ್ಟ್ ಡೇ ಡೈಮಂಡ್ ಕ್ವಾಲಿಫಿಕೇಶನ್ ಯಾರೆಲ್ಲ ಮಾಡಿದಾರೋ ಅವರು ನಾವು ಈಗ ಕರ್ನಾಟಕದಿಂದ ಒಂದು 12 ಪೀಪಲ್ ಇದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಡೈಮಂಡ್ ಫಸ್ಟ್ ಡೇ ಕ್ವಾಲಿಫೈ ಆಗ್ತಾ ಅಂತ ಏನೊಂದು ಸ್ಟೇಬಲ್ ಟೀಮ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಎಲ್ಲರೂ ಮಾಡ್ಬೇಕಂತ ನಾನು ಕೇಳಿದ್ರು. ಅವರು ಒಂದು ಡೈಮಂಡ್ ಕ್ವಾಲಿಫಿಕೇಶನ್ ಆಗ್ಬೇಕಂದ್ರೆ ಮಿನಿಮಮ್ ಅವರು 4 ಕ್ವಾಲಿಫೈಡ್ ಸ್ಟಾರೇಜ್ ಇಂದ ಆಗ್ಬೇಕು, 25,000 PGP ಬರಬೇಕು. ಸೊ ಇದು ಅವ್ರು ಮಾಡಿದಾರಂತ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡುದು, ಎಲ್ಲ ಡೈಮಂಡ್ಸ್ ಪ್ರಯತ್ನ ಮಾಡಿ ನಿಮ್ದು ಕ್ವಾಲಿಫಿಕೇಶನ್ 1ನೇ ತಾರೀಕು ಮಾಡಕ್ಕೆ ಪ್ರಯತ್ನ ಮಾಡಿದೆ ಅಂತ ಯು ಆರ್ ಹ್ಯಾವಿಂಗ್ ಎ ಸ್ಟೇಬಲ್ ಬಿಸ್ನೆಸ್. ಸೊ ಆತರ ನಮ್ದು ಕರ್ನಾಟಕದಿಂದ 12 ಪೀಪಲ್ ಇದ್ದಾರೆ. ಅದು ಯಾರು ಅಂತ ನೋಡೋಣ. ಇದೊಂದು ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ, ಅವ್ರದ್ದು ಫೋಟೋಸ್ ನಮ್ಮ ಕಂಪನಿ ವೆಬ್ಸೈಟ್ ಮತ್ತೆ ನಮ್ದು ಕಂಪನಿ ಫೇಸ್ಬುಕ್ ನಲ್ಲಿ ಅವ್ರದ್ದು ಫೋಟೋಸ್ ವಿತ್ ಫ್ಯಾಮಿಲಿ ಫೋಟೋಸ್ ಬರುತ್ತೆ. ಸೊ ಇಟ್ ಈಸ್ ಅ ಆಪರ್ಚುನಿಟಿ ಫಾರ್ ದೆಮ್ ಟು ಫೋಕಸ್ ಅಂಡ್ ದೇ ಕ್ಯಾನ್ ಶೋ ದ ಎಕ್ಸೈಟ್ಮೆಂಟ್ ಟು ದ ಅದರ್ ಪೀಪಲ್ ಆಲ್ಸೋ. ಕಂಗ್ರಾಚುಲೇಷನ್ ಟು ಆಲ್ ದ diamonds those who are achieved this contest. Now we are going to show you first day 3500 PV competition people from Karnataka ಇಂದ 113 ಜನ ಮಾಡಿದ್ದಾರೆ. ರಿಯಲಿ ಫ್ಯಾಂಟಾಸ್ಟಿಕ್ ಜಾಬ್. ಯಾಕೆ ಅವರು 1ನೇ ತಾರೀಕು ಮಾಡಬೇಕು, ಇದ್ರ ಬಗ್ಗೆ ನಾವು ಪ್ರವೀಣ್ ಸರ್ ಹತ್ರ ಕೇಳೋಣ. ಸೊ ವಿಲ್ ಸಿ ಓವರ್ ಆಲ್ ದೇನ್. Really fantastic to see everyone like achievers, almost 113 people. ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ 1 hour ಸಾಕಾಗೋದಿಲ್ಲ ಇದನ್ನ. ಗ್ರೇಟ್ ಸರ್, ರಿಯಲಿ ವಂಡರ್ಫುಲ್. I want to ask one question sir. ಯಾಕೆ 1ನೇ ತಾರೀಕು ಕ್ವಾಲಿಫಿಕೇಶನ್ ಡೈಮಂಡ್ಸ್ ಮಾಡ್ಕೊಳ್ಬೇಕು ಸರ್? ತುಂಬಾ ಒಳ್ಳೆ ಕ್ವೆಶ್ಚನ್ ಅಂತ. ಅಂದ್ರೆ ನಂಗೆ ನಗು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಶಾಪ್ ಮಾಡಿದೀನಿ, ನಾಳೆ ನಾನು ಮಾಲನ್ನ ಸಪ್ಲೈ ಮಾಡ್ತೀನಿ.
ಈಗ ಅವನಿಗೆ ಸೋಪು ಪೇಸ್ಟ್ ಬೇಕಾಗಿರುತ್ತೆ ಅಥವಾ ಶಾಂಪೂ ಬೇಕಾಗಿರುತ್ತೆ, ನಾಳೆ ತಂದ್ಕೊಡ್ತೀನಿ ಅಂದ್ರೆ ಹಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಶಾಪ್ ಅಲ್ವಾ. ಈಗ ನಾವು ಅರ್ನಿಂಗ್ಸ್ಗೆ ಬಂದಿದೀವಿ ಅಂತ ಹೇಳಿದ್ರ ಮೇಲೆ ಫಸ್ಟ್ ಥಿಂಗ್ ಫಸ್ಟ್, ಈಗ ನೋಡಿ ಇದನ್ನ ಫಾಲೋ ಮಾಡ್ತಾ ಮಾಡ್ತಾ ನಿಮಗೆ ಬಿಹಾರ್ನಲ್ಲಿ ಒಂದು ಬೆರಳೆಣಿಕೆ ಇದ್ದಂತಹ ಒಂದು ಮಿಲೇನಿಯರ್ಸ್ ಏನು ಮಂತ್ಲಿ ಮೋರ್ ದ್ಯಾನ್ 1 lakh ತಗೊಂತ ಇದ್ದವರು ಇವತ್ತು 272 ಪೀಪಲ್ ಆಗಿದ್ದಾರೆ. ಸೊ ಜಸ್ಟ್ 25 ವರ್ಷದೊಳಗೆ ಸಾಕಷ್ಟು ಜನ ಬರ್ತಿದ್ದಾರೆ, 2 ಲಕ್ಷ 3 ಲಕ್ಷ ಆದಾಯಕ್ಕೆ ಬರ್ತಾ ಇದ್ದಾರೆ. ಇನ್ನು ಮಂತ್ ಎಂಡಿಗೆ ಮಾಡ್ತೀನಿ, ಇನ್ನು 5 ವರ್ಷದ ನಂತರ ಮಾಡ್ತೀನಿ, 10 ವರ್ಷದ ನಂತರ ನಾನು ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋದು ನಾವು ಜನರಿಗೆ ಅದನ್ನ ಏನು ನಮ್ಮ ಅಚೀವ್ಮೆಂಟ್ ಅನ್ನ ನಾವು ತೋರ್ಸಕ್ ಆಗಲ್ಲ. ನಾವು ಅರ್ನ್ ಮಾಡ್ಲೇಬೇಕಂದ್ರೆ ವಿ ಹ್ಯಾವ್ ಟು ಡೂ ರೈಟ್ ಥಿಂಗ್ಸ್ ಇನ್ ದ ರೈಟ್ ಟೈಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೂಎವರ್ ಟೇಕ್ ದ ಡಿಸಿಷನ್ ಅಂಡ್ ಡೂಪ್ಲಿಕೇಟ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್ ಸರ್. ಒಂದು ನೆಕ್ಸ್ಟ್ ಒಂದೊಂದು ಕ್ವಶನ್ ಇದೆ ಸರ್. ಈಗ ನಾರ್ಮಲ್ ಈಗ ಇನಿಷಿಯಲ್ ಆಗಿ ಒಬ್ರು ಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್, ಓಕೆ, 3500 PV ಮಾಡ್ಬೇಕಂತ ನಾವು ಹೇಳ್ತೀವಿ, 1ನೇ ತಾರೀಕೆ ಮಾಡ್ಬೇಕಂತ ಹೇಳ್ತೀವಿ. ವೈ ಅಂಡ್ ಹೌ ದೇ ಕ್ಯಾನ್ ಡೂ ಇಟ್? ಸೊ ಫಸ್ಟ್ ಆಫ್ ಆಲ್ ಈಗ ನೋಡ್ರಿ, ನಾವು ಒಂದು ಸಕ್ಸಸ್ ಆಗ್ಲಿಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಏನೋ ಅಚೀವ್ಮೆಂಟ್, ನಾಟ್ ಓನ್ಲಿ ಸಿಂಪಲ್ ಅಚೀವ್ಮೆಂಟ್, ನಾವು ಇದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಈಗ ನೋಡಿ ನೀರಿಗೆ ಇಳಿದ್ರ ಮೇಲೆ ಚಳಿ ಏನು ಮಳೆ ಏನು ಅಂತ ಹೇಳ್ತೀವಿ. ಹಾಗೆ ನಾವು 1ನೇ ತಾರೀಕೆ ನಾವು ಏನಂದ್ರೆ ನಮ್ಮನ್ನ ಜನ ಡೂಪ್ಲಿಕೇಶನ್ ಮಾಡ್ತಾರೆ. ವಾಟ್ ವಿ ಡೂ, ನಾವು ಹೇಳಿದ್ದನ್ನ ಜನ ಮಾಡಲ್ಲ, ಆದ್ರೆ ನಾವು ಮಾಡಿದ್ದನ್ನ ಅವರು ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಮಕ್ಕಳಿಂದನೂ ನಾವು ನೋಡ್ಬೋದು. ಈಗ ನಾವು ಮಕ್ಕಳಿಗೆ ತುಂಬಾ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇರ್ತೀವಿ, ಆದ್ರೆ ನಮ್ಮನ್ನ ಫಾಲೋ ಮಾಡಲ್ಲ. ಆದ್ರೆ ನಾವು ಮಾಡ್ತಾ ಇರೋದನ್ನ ನೋಡಿ ಅವರು ಫಾಲೋ ಮಾಡ್ತಾರೆ. ಹಾಗಾಗ್ಬಿಟ್ಟು ಈಗ ನಮ್ಮ ಟೀಮ್ನವರು ಏನು ಅನುಕರಣೆ ಕಾಪಿ ಮಾಡೋದ್ರಿಂದ ನಾವು 1ನೇ ತಾರೀಕು ಮಾಡಿದ್ವಿ ಅಂತ ಹೇಳಿದ್ರೆ ಅವರು 1ನೇ ತಾರೀಕು ಮಾಡ್ತಾರೆ. ಹಾಗೆ ನಾವು 1ನೇ ತಾರೀಕು ಮಾಡಿದ್ರ ಮೇಲೆ ನಮಗೆ ವಿ ವಿಲ್ ಗೆಟ್ ಅನದರ್ 29 days 30 days ನಮಗೆ ಟೈಮ್ ಸಿಗ್ತದೆ. ನಾವು ಅವಾಗ ಇನ್ನೂ ಹೆಚ್ಚಿನ ಬಿಸ್ನೆಸ್ ಅನ್ನ ಮಾಡಿ, ಈಗ ನೋಡಿ ನನಗೆ ಬಿಲೀಫ್ ಬರುದಿಲ್ಲ, ಈಗ ಕಂಪನಿಯವರು ಈ ಸಿಸ್ಟಮ್ ಅನ್ನ ಒಂದು ಏನು ರೆಕಗ್ನೇಷನ್ಗೋಸ್ಕರ ಮಾಡಿದರೆ ನನ್ನ ಟೀಮ್ ನಲ್ಲಿ ಇಷ್ಟು ವರ್ಷ ಆಗದಿರುವಂತ ಟ್ರಾನ್ಸಾಕ್ಷನ್ ಈಗಾಗಲೇ ಒಂದು 10 days ನಲ್ಲಿ ಆಗಿ ಹೋಗಿದೆ. ಐ ಆಮ್ ವೆರಿ ಶಾಕಿಂಗ್, ನನಗೆ ಶಾಕ್ ಆಗ್ತಾ ಇದೆ. ಅಂದ್ರೆ ಈ ಗ್ರೋತ್ ಬೇಕು ಅಂತ ಹೇಳಿದ್ರೆ ಸಿಂಪಲ್ ಸ್ಟೆಪ್ಸ್ ನಾವು ಫಾಲೋ ಮಾಡಿದ್ರೆ, ಯಾಕಂದ್ರೆ ನಾವು ಮಾತಾಡುವಂತ ಅಗತ್ಯ ಇಲ್ಲ, ಅದು ಕೆಲಸನೇ ಅದು ಮುಂದುವರಿತಾ ಹೋಗುತ್ತೆ. ಸೊ ಅವರ ಯಾವುದು ಫಿಯರ್ ಮಾಡದೇನೆ ಅವರು ಮಾಡೋದ್ರಿಂದ ಅವರ ಗ್ರೇಟ್ ಅಚೀವ್ಮೆಂಟ್ ಅನ್ನ ಅವರು ಪಡಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಇದರಿಂದ ನಾವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು, ಕಮಿಟ್ಮೆಂಟ್ ತಗೋಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಈಗ ನಾವು ಬಿಸ್ನೆಸ್ ಮಾಡಕ್ ಬಂದಿದೀವಿ, ಡೌಟ್ ಎಟ್ ಆಲ್. Yeah, exactly. Once you committed, you have to take ನೀರಿಗೆ ಬಿದ್ರ ಮೇಲೆ ಈಜಬೇಕು. Exactly, sir. Next 29 days ನಿಮ್ಮ ಹತ್ರ ಇರುತ್ತೆ, ಸೊ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. 100% ನೀವು ಡಬಲ್ ಇಲ್ಲ ಟ್ರಿಪಲ್ ಮಾಡಬಹುದು ನಿಮ್ದು PV ನ. ಅಂಡ್ ದೆನ್ ಯು ಕ್ಯಾನ್ ಸೇಮ್ ಥಿಂಗ್, ಇಟ್ಸ್ ಅ ಡೂಪ್ಲಿಕೇಟ್ ಮಾಡೋದು. ನಾನು ಏನ್ ಮಾಡ್ತೀನಿ ನನ್ನ ಟೀಮ್ ಅವರು ಫಾಲೋ ಮಾಡ್ತಾರೆ ಅಷ್ಟೇ. ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ, ಅದೇ ನಾನು ಮಾಡಿದೆ ಅಂದ್ರೆ ನನ್ನ ಟೀಮ್ ಅವ್ರು ಫಾಲೋ ಮಾಡ್ತಾರೆ ಅಷ್ಟೇ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಮಂತ್ ನಾವು ನೋಡೋಣ. Minimum 400 people from Karnataka we are expecting, because definitely. business ತುಂಬಾ ಚೆನ್ನಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ. So now we will come to our session, sir. Now we move on to the questions, sir. What is one world one marketing concept? How it is possible? One world one marketing concept ಅಂತ ಏನು, ಅದು ಹೇಗೆ ಸಾಧ್ಯ? ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್. ಎಲ್ಲ ಒನ್ ವರ್ಲ್ಡ್ ಒನ್ ಮಾರ್ಕೆಟಿಂಗ್ ಅಂತ ಇಟ್ ಇಸ್ ಅನದರ್ ಬ್ಯೂಟಿಫುಲ್ ಥಿಂಗ್ ಇನ್ DXN ಕಂಪನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್ ನ ಒಂದು ಏನು ಆಲೋಚನೆ ಏನಿದೆ, ಇಟ್ ಈಸ್ ಎನಿ ಒನ್ ಫ್ರಮ್ ಎನಿ ಕಂಟ್ರಿ ಕ್ಯಾನ್ ಡೂ ಬಿಸ್ನೆಸ್ ವಿತ್ ಎನಿ ಒನ್ ಫ್ರಮ್ ಎನಿ ಕಂಟ್ರಿ ಅಂಡ್ ಅರ್ನ್ ಮನಿ ಇನ್ ದೇರ್ ಲೋಕಲ್ ಕರೆನ್ಸಿ. ಸೊ ಈಗ ನೀವು ಇಂಡಿಯಾದಲ್ಲಿದ್ದೀರಿ, ನಿಮ್ಮ ಫ್ರೆಂಡು ಅಮೆರಿಕದಲ್ಲಿದ್ದಾರೆ, ಸೊ ನೀವು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ. ಸೊ ಅಲ್ಲಿ ಏನಾಗ್ತದೆ, ಅವನು ಅಲ್ಲಿ ಪ್ರಾಡಕ್ಟ್ ಅನ್ನ ಬೈ ಮಾಡಿ ಯೂಸ್ ಮಾಡ್ತಾನೆ, ಕಂಪನಿಯಿಂದ ಬೈ ಮಾಡ್ತಾನೆ, ಆನ್ಲೈನ್ ತರಿಸ್ಕೊಂತಾನೆ, ಅಥವಾ ಅವ್ನ ಶಾಪಿಗೆ ಅಲ್ಲಿ ಸ್ಟಾಕ್ ಪಾಯಿಂಟ್ಗೆ ಹೋಗಿ ತಗೊಂತಾನೆ ಅಂತ ಮಾಡ್ರಿ. ಸೊ ಅಲ್ಲಿಯ ಒಂದು ಹಣ ಏನು, ಡಾಲರ್ ಲೆಕ್ಕ, ರೈಟ್? ಇಂಡಿಯಾಗೆ ಅದು ಅವ್ರು $1 ಆದ್ರೆ ನಮಗೆ ಅರೌಂಡ್ 68 rupees 70 rupees ಅಲ್ಲಿ ಸಿಗ್ತದೆ. ಸೊ ದಿಸ್ ಈಸ್ ದ ಥಿಂಕಿಂಗ್. ಈಗ ನೀವು ಕನ್ವೆನ್ಷನಲ್ ಬಿಸ್ನೆಸ್ ಆದ್ರೆ, ಈಗ ಬ್ಯಾಂಗ್ಳೂರ್ನಲ್ಲಿ ನಿಮ್ದೊಂದು ಶಾಪ್ ಇದೆ ಅಂತ ಮಾಡಿ, ಈಗ ನೀವು ತುಮಕೂರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಲ್ಲೊಂದು ಲೈಸೆನ್ಸ್ ತಗೊಳ್ಬೇಕು, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಲ್ಲಿ ಲೇಬರ್ ನೀಡಬೇಕು, ಎಲ್ಲದೂ ಮಾಡಬೇಕು. ಬಟ್ DXN ಕಂಪನಿಯಲ್ಲಿ ನೀವು ಒಂದು ಸರಿ ನೀವು ಜಾಯ್ನಿಂಗ್ ಅನ್ನ ಇಂಡಿಯಾದಲ್ಲಿ ಅಥವಾ ಅಮೆರಿಕದಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಲ್ಲೇ ತಗೊಳ್ರಿ ನೀವು, ಸೊ ಅಲ್ಲಿಯ ಒಂದು ನೀವು ಏನು ಪರ್ಸನಲ್ PV ಮಾಡೋದ್ರ ಮೂಲಕ
ಬೇರೆ ದೇಶಕ್ಕೆ ನೀವು ಇಂಟ್ರೊಡ್ಯೂಸ್ ಮಾಡಿರ್ತೀರಿ ಆ ಎಲ್ಲಾ ದೇಶದ್ದು ಇನ್ಕಮ್ ನಿಮಗೆ ನೀವು ಕೂತಂತ ಲೋಕಲ್ ಕರೆನ್ಸಿಯಲ್ಲಿ ನಿಮಗೆ ಅದು ಎಕ್ಸ್ಚೇಂಜ್ ಆಗಿ ಬರುತ್ತೆ. ನೀವು ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ನೀವು ಸಿಟ್ಟಿಂಗ್ ಅಟ್ ಒನ್ ಪ್ಲೇಸ್. ಈಗ ನಾವೇನು ಹೋಮ್ ಬೇಸ್ಡ್ ಬಿಸ್ನೆಸ್ ಅಂತ ಹೇಳ್ತೀವಿ, ಅಥವಾ ನಿಮಗೆ ಇನ್ನೂ ಮುಂದೋಗ್ಬಿಟ್ಟು ಬಾತ್ರೂಮ್ ಬಿಸ್ನೆಸ್, ಬೆಡ್ರೂಮ್ ಬಿಸ್ನೆಸ್ ಅಂದ್ರೆ ವೇರ್ ಯು ಕ್ಯಾನ್ ಸಿಟ್ ಯು ಕ್ಯಾನ್ ಡೂ ದಿಸ್ ಬಿಸ್ನೆಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ ಅದು ಕರೆಕ್ಟ್ ಆಗಿ DXN ನಲ್ಲಿ ಅದನ್ನ ಪ್ಲಗ್ ಮಾಡಿದ್ದಾರೆ. ಇದಕ್ಕೆ ತುಂಬಾ ಹರ್ಡಲ್ಸ್ ಅನ್ನ ಅವ್ರದ್ದು ಒಂದು ಇಮ್ಯಾಜಿನೇಷನ್, ನಮ್ಮ ಡಾಕ್ಟರ್ ಲಿಮ್ಮಿನ ಒಂದು ಥಾಟ್ ಇತ್ತು. ಆ ಥಾಟ್ ಅನ್ನ ಅವರು ಜನರೆದುರಿಗೆ ಇಟ್ಟಾಗ ನೀವು ಒಂದು IIT ಗ್ರಾಜುಯೇಟ್ ಆಗಿ ನೀವು ಫೂಲ್ ಆಗಿದ್ದೀರಾ ನೀವು ಅಂತಾನೆ ಅವ್ರಿಗೆ ಕೇಳಿದ್ರಂತೆ. ಬಟ್ ಸ್ವತಃ ಡಾಕ್ಟರ್ ಲಿಮ್ ಆ ಒಂದು ಅವರಿಗೆ ಗೊತ್ತಿರುವಂತ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಆಸ್ ಎ ಅವರು ಏನು ಸಿವಿಲ್ ಇಂಜಿನಿಯರ್, ಅವರು ಅಲ್ಲಿ ಪ್ರೋಗ್ರಾಮಿಂಗ್ ಅನ್ನ ಅವರು ಮಾಡ್ತಾ ಹೋಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ರೈಟ್ ಮಾಡಿ ಈ ಒಂದು ಏನು ಸಾಫ್ಟ್ವೇರ್ ಅನ್ನ ಮತ್ತೆ ಅದನ್ನ ಸಾಫ್ಟ್ವೇರ್ ಕಂಪನಿಯವರಿಗೆ 100 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಆ ಒಂದು ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ. ಇದೆಲ್ಲ ಕಾರಣದಿಂದನೇ ಕಂಪನಿ ತುಂಬಾ ಫಾಸ್ಟ್ ಆಗಿ ಪ್ರಪಂಚದಾದ್ಯಂತ ಬೆಳಿಲಿಕ್ಕೆ ಸಾಧ್ಯವಾಗಿರೋದು. ತುಂಬಾ ಈಸಿ ಒಂದು ಕಾನ್ಸೆಪ್ಟ್ ಆಗಿ ಚೇಂಜ್ ಮಾಡಿರುವಂತದ್ದು. ಸೊ ದಿಸ್ ಇಸ್ ದ ಥಿಂಕಿಂಗ್ ಅಂಡ್ implementation of one dragon one market company. Yeah. Thank you sir, thank you. One world one market ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. I want to tell you, ಈಗ ನಾವು ಇಲ್ಲಿ ಡೈಮಂಡ್ ಆಗಿದೀವಿ ಅಂತ ಹೇಳಿದ್ರೆ, ಇವನ್ ನಾನು ಮಲೇಷ್ಯಾಕ್ಕೆ ಹೋದ್ರು ನಾನು ಡೈಮಂಡೇ, ನಾನು ಅಮೆರಿಕಕ್ಕೆ ಹೋದ್ರು ಡೈಮಂಡೇ, ನಾನು ಆಸ್ಟ್ರೇಲಿಯಾಕ್ಕೆ ಹೋದ್ರು ಡೈಮಂಡೇ. ಅಲ್ಲಿ ನಾನು ಜನರನ್ನ ಇಲ್ಲಿಗೆ ಈ ಬಿಸ್ನೆಸ್ ಗೆ ತರೋದ್ರ ಮೂಲಕ ಡೈರೆಕ್ಟ್ ಆ ಒಂದು ಸೀನಿಯಾರಿಟಿ ಇನ್ಕಮ್ ಅನ್ನ ನಾನು ಪಡಿಲಿಕ್ಕೆ ನನಗೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿಕ್ಕೂ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಂದು ಸಿಂಗಲ್ ಮೆಂಬರ್ಶಿಪ್ ಇಟ್ಕೊಂಡು ಇಡೀ ವರ್ಲ್ಡ್ ನಲ್ಲಿ ನಾನು ಇಲ್ಲಿ ಕೂತ್ಕೊಂಡು ನಾನು ಬಿಸ್ನೆಸ್ ಮಾಡಬಹುದು, ನಾನು ಲೋಕಲ್ ಕರೆನ್ಸಿಗೆ ನಾನು ಇನ್ಕಮ್ ಮಾಡಬಹುದು ಅಂತ ಹೇಳಿದಿರಿ. ಅಂಡ್ ಒನ್ ವರ್ಲ್ಡ್ ಒನ್ ಮಾರ್ಕೆಟಿಂಗ್ ಪ್ಲಾನ್ ಅಂತ ಕಾನ್ಸೆಪ್ಟ್ ಇದಲ್ವಾ, ರಿಯಲಿ ಹ್ಯಾಟ್ಸ್ ಆಫ್ ಟು ಡಾಕ್ಟರ್ ಲಿಮ್ಸ್ ಯೋಜನೆ ಅಂತ ಹೇಳ್ಬೇಕು. ಈ ಕಾನ್ಸೆಪ್ಟ್ ಈ ತರ ಮೈಂಡ್ ಬರೋದೇ ಕಷ್ಟ ಆಕ್ಚುಲಿ. ಓಕೆ, ಸೊ ಥ್ಯಾಂಕ್ ಯು ಮಿಸ್ಟರ್ ಪ್ರವೀಣ್ ಸರ್. ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್. ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸರ್. ಒಂದು 7ನೇ ಕ್ವಶನ್, what is special in DXN marketing plan SIMP ಮತ್ತೆ IOC? DXN marketing plan IOC ಮತ್ತು SIMP ವಿಶೇಷ ಏನಿದೆ ಸರ್? ಓಕೆ, ನಾನು ಹೇಳಿದೆ ನಿಮಗೆ ಒಂದು ಕಂಪನಿಯ ಸೆಲೆಕ್ಷನ್ ಮಾಡಬೇಕಾದ್ರೆ ನಿಮಗೆ ಕಾಂಪನ್ಸೇಷನ್ ಪ್ಲಾನ್ ತುಂಬಾ ನಿಮಗೆ ವ್ಯಾಲ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇಲ್ಲಿ ನಮಗೆ ಏನಂದ್ರೆ ಬೇರೆ ಎಲ್ಲಾ ಕಂಪನಿಯ ಏನು ಹರ್ಡಲ್ಸ್ ಇದೆ ಒಂದು ಅಚೀವ್ಮೆಂಟ್ಗೆ ಅದನ್ನೆಲ್ಲ ತೆಗೆದು ನಮ್ಮ ಸಿಂಪ್ ಅನ್ನ ಮಾಡಿದ್ದಾರೆ. ಬೇಸಿಕಲಿ ಅದು 12 ಸ್ಟಾರ್ ಏಜೆಂಟ್ ಅನ್ನ ಮಾಡಿಬಿಟ್ಟು ಒಬ್ರು ಡೈಮಂಡ್ ಆಗ್ಬೇಕಿತ್ತು. ಸೊ ಅದ್ರ ನಂತರ ಸಿಂಪ್ಲಿಫೈಡ್ ಅಂಡ್ ಇಂಪ್ರೂವ್ಡ್ ಮಾರ್ಕೆಟಿಂಗ್ ಪ್ಲಾನ್ ನಲ್ಲಿ ನಿಮಗೆ ಜಸ್ಟ್ 6 ಸ್ಟಾರ್ ಏಜೆಂಟ್ ಮಾಡೋದ್ರ ಮೂಲಕ ಅವರು ಡೈಮಂಡ್ ಅಚೀವ್ಮೆಂಟ್ ಅನ್ನ ಮಾಡಬಹುದು. ಸಿಂಪಲ್ಲಿ ನಿಮಗೆ ಒಟ್ಟು 8 ತರದ ಆದಾಯವನ್ನ ಕೊಟ್ಟಿದ್ದಾರೆ. ಅದರೊಟ್ಟಿಗೆ MRP ಡಿಫರೆನ್ಸ್ ಸೇರಿದ್ರೆ ನಿಮಗೆ 9 ತರದ ಆದಾಯ ನಿಮಗೆ ಬರುತ್ತೆ. ಈವನ್ ನಿಮಗೆ ಟ್ರಾವೆಲಿಂಗು ಸಹ ಅಂದ್ರೆ ಲೋಕಲ್ ಇರ್ಬೋದು ಅಥವಾ ಅಬ್ರಾಡ್ ನೀವು ಫಾರಿನ್ ಟೂರ್ ಗಳನ್ನು ಮಾಡ್ಲಿಕ್ಕೂ ನಿಮಗೆ ಅದರಲ್ಲಿ ಒಂದು ಪಾಯಿಂಟ್ಸ್ ಅನ್ನ ನಿಮಗೆ ಇಟ್ಟಿದ್ದಾರೆ. ಅದರಿಂದ ನೀವು ಖಂಡಿತವಾಗಿ DXN ಇರೋರೆಲ್ಲರೂ ಫಾರಿನ್ ಟೂರ್ ಮಾಡ್ಬೋದು ಅನ್ನುವಂತ ನನ್ನ ಅನಿಸಿಕೆ. ಸೊ ಅದರಲ್ಲಿ ನಿಮಗೆ ಸೆಕ್ಯೂರ್ಡ್ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡಕ್ ಆಗಲ್ಲ ಸ್ನೇಹಿತರೆ. DXN ನಲ್ಲಿ ಮೋರ್ ದ್ಯಾನ್ ಕರ್ನಾಟಕದಲ್ಲಿ ನಿಮಗೆ ಮೋರ್ ದ್ಯಾನ್ 300 to 500 ಡೈಮಂಡ್ಸ್ ಇದ್ದಾರೆ. ಅವರೆಲ್ಲ ಸೆಕ್ಯೂರ್ಡ್ ಆಗಿ ಆದಾಯವನ್ನು ತಗೊಂತಾ ಇದ್ದಾರೆ. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಕಂಪನಿಗಳಲ್ಲಿ ಆ ಸೆಕ್ಯೂರಿಟಿನೇ ಇರಲ್ಲ, ಅಥವಾ ಕ್ವಾಲಿಫಿಕೇಶನ್ ಆಗಲ್ಲ, ಅಥವಾ ಇನ್ಕಮ್ ಬರಲ್ಲ. ಬಟ್ DXN ನಲ್ಲಿ ನಿಮಗೆ ತುಂಬಾ ವೆರಿ ಲೋ ನಿಮಗೆ ಒಂದು ನೋಡಿ ಜಾಯ್ನಿಂಗ್ ನಿಮಗೆ ಒಂದು ಏನು ಫ್ರೀ ಆಗಿ ಕನ್ಸ್ಯೂಮರ್ ಆಗ್ತೀರಿ ಅಂದ್ರೆ ಯಾವುದೇ ನಿಮಗೆ ಚಾರ್ಜಸ್ ಅನ್ನ ಕಂಪ್ನಿ ನಿಮಗೆ ಸ್ಟಾರ್ಟಿಂಗ್ ಏನು ಅಮೌಂಟ್ ಅನ್ನ ಏನು ತಗೊಳ್ಳೋದಿಲ್ಲ. ನಂತರ ನೀವು ವರ್ಷದಲ್ಲಿ ಒಂದು ಪ್ರಾಡಕ್ಟ್ ತಗೊಂಡ್ರು ಸಹ ನಿಮಗೆ ಯಾವತ್ತೂ ಟರ್ಮಿನೇಷನ್ ಆಗಲ್ಲ. ಸೊ ನಂತರ ನೀವು ಯಾವಾಗ್ಲೇ ನೀವು ಒಂದು 3000 rupees ನ ಟ್ರಾನ್ಸಾಕ್ಷನ್ ಮಾಡಿದಾಗ ನೀವು ಆದಾಯವನ್ನು ತಗೊಳ್ಬಹುದು. ಹಾಗೆ 3000 PV ಅನ್ನ ನೀವು ಎಲಿಜಿಬಿಲಿಟಿ ಆಫ್ಟರ್ ದಿ ಸ್ಟಾರ್ ಏಜೆಂಟ್ ನೀವು ಎಲ್ಲಾ ರೀತಿಯ ಆದಾಯಗಳನ್ನ ಎಲಿಜಿಬಿಲಿಟಿ ಆಗ್ಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಸೊ ಅದಕ್ಕೋಸ್ಕರನೇ 3500 PV ಅನ್ನ ಒನ್ ಡೇ ಫಸ್ಟ್ ಡೇ ಮಾಡುವಂತ ಒಂದು ರೆಕಗ್ನೇಷನ್ ಅನ್ನ ಕಂಪ್ನಿ ಕೊಡ್ತಾ ಇದೆ. ಸೊ ಹಾಗೆ ನಿಮಗೆ IOC ಎಷ್ಟೋ ಕಂಪನಿಗಳು ಬೈನರಿ ಟ್ರೈನರಿ ಸರ್ ಆ ಕಂಪನಿ ಬಂತು ಈ ಕಂಪನಿ ಬಂತು ಅವರು ಅದರಲ್ಲಿ ಅಷ್ಟು ಹಣ ಹಾಕಿದ್ರು ಇದರಲ್ಲಿ ಇಷ್ಟು ಕಳ್ಕೊಂಡ್ರು, ಈ ತರದೆಲ್ಲ ನಿಮಗೆ ಒಂದು ಕಾಂಪಿಟೇಟಿವ್ ವಿಚಾರಗಳು ನಿಮಗೆ ಮಾರ್ಕೆಟ್ ನಲ್ಲಿ ಬರುತ್ತೆ. ಸೊ ಅದಕ್ಕೆ ಬೇಸಾಗಿ 2014ರಲ್ಲಿ ಮೆಕ್ಸಿಕೋದಿಂದ ಈ ಒಂದು IOC ಐಸಿಂಗ್ ಆನ್ ದ ಕೇಕ್, ಈಗ ನಮ್ಮ ಸಿಂಪ್ ಏನಿದೆ ಅದು ನಿಮಗೆ ಕೇಕ್ ಪ್ಲಾನ್ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ, ಅದು ಸೆಕ್ಯೂರಿಟಿಯನ್ನ ನಿಮಗೆ ಕೊಡುತ್ತೆ. ಈಗ ಅದೇ ಒಂದು ಪ್ಲಾನ್ ಅನ್ನ ನೀವು ಇದು ಕೇಕ್ ಅನ್ನ
ಈಗ ಜನ ಏನಂದ್ರೆ ಫ್ರಿಜ್ ಅಲ್ಲಿ ಇಟ್ಟು ತಿಂತಾರೆ, ಅಂದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ಲಿ ಅಂತ. ಸೊ ಅದಕ್ಕೆ ಹೇಳೋದಾದ್ರೆ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ಬಿಟ್ಟು ಈಗ ಒಂದು ಯೂನಿ ಲೆವೆಲ್ ಪ್ಲಾನ್ ಅನ್ನ ಕಂಪನಿ ಮೆಕ್ಸಿಕೋದಿಂದ ಸ್ಟಾರ್ಟ್ ಮಾಡ್ತು. ಈಗ ಪೆರು ಅಂತ ದೇಶದಲ್ಲಿ ನಿಮಗೆ ಜಸ್ಟ್ 3 ರಿಂದ 5 ಕೋಟಿ ಜನಸಂಖ್ಯೆಯಲ್ಲಿ 55 ಕೋಟಿ ಟ್ರಾನ್ಸಾಕ್ಷನ್ ಅನ್ನ ಈ IOC ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ಏನಾಗ್ಬೋದು, ಸೊ ಅದನ್ನ ನಾವು ನೋಡೋಣ. ಸೊ IOC ಅಲ್ಲಿ ನಿಮಗೆ ಒಂದು ಸಾರಿ 20,000 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರ ಮೇಲೆ ನೀವು ಯಾವುದೇ ಒಂದು 1,000 ಬರ್ಲಿ, ಲಕ್ಷ ಬರ್ಲಿ, ಕೋಟಿ ಬರ್ಲಿ, ಅದಕ್ಕೋಸ್ಕರ ಯಾವುದೇ ₹1 ನಿಮಗೆ ರೀಪರ್ಚೇಸ್ ಇಲ್ಲ. ಸೊ ನಂತರ ₹1 ಮೇಂಟೆನೆನ್ಸ್ ನಿಮಗೆ ಇಲ್ಲದೆ ಇರುವಂತದ್ದು. ಸೊ ನೀವು ಈ ಎರಡರಲ್ಲಿ ಯಾವ ಪ್ಲಾನ್ ಬೇಕಾದ್ರೆ ನೀವು ಮಾಡ್ಬೋದು. ಸೊ ನೀವು IOCಗೆ ಬಂದು SIMP ಮಾಡ್ಬೋದು, SIMPಗೆ ಬಂದು IOCಗೂ ನೀವು ಜಾಯ್ನಿಂಗ್ ಅನ್ನ ತಗೊಂಡ್ಬಿಟ್ಟು ನೀವು ಮಾಡ್ತಾ ಹೋಗ್ಬೋದು. ಸೊ IOC ಇಂದ ನಿಮಗೆ ಏನು ಸಿ ಸ್ಟಾಕಿಗೆ ಹೆಲ್ಪ್ ಆಗುತ್ತೆ. ಆಕ್ಚುಲಿ ಏನಂದ್ರೆ DXN ಪ್ರಾಡಕ್ಟ್ ನನಗೆ ಅನುಭವದ ಪ್ರಕಾರ ನಮ್ಮ ಹತ್ರ ಎಷ್ಟಿದ್ರು ಅದು ಖಾಲಿ ಆಗ್ತಾನೆ ಇರ್ತದೆ. ಕೆಲವು ಟೈಮು ನಮಗೆ ಶಾರ್ಟೇಜ್ ಆಗ್ಬಿಡತ್ತೆ. ಈಗ ನಾವು ಥಿಂಕ್ ಮಾಡಿರಲ್ಲ, ಅಷ್ಟು ಪ್ರಾಡಕ್ಟ್ ನಮ್ಮ ಹತ್ರ ಇದ್ರು ಒಂದೇ ಸರಿ ಖಾಲಿ ಆಗ್ಬಿಡತ್ತೆ. ಸೊ ಅವಾಗ ನಮಗೆ ಮಾರ್ಕೆಟ್ ಡಿಮಾಂಡ್ ಇದ್ದಾಗ ನಾವು ಪ್ರಾಡಕ್ಟ್ ಸಪ್ಲೈ ಮಾಡದೇ ಇದ್ರೆ ನಮಗೆ ಬಿಸ್ನೆಸ್ ಕಡಿಮೆ ಆಗುತ್ತೆ, ಲಾಸ್ ಆಗ್ತದಲ್ವಾ. ಸೊ ಹಾಗಾಗ್ಬಿಟ್ಟು IOC ನಿಮಗೆ ಆ ಸಿ ಸ್ಟಾಕಿಗೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಎರಡೂ ಪ್ಲಾನ್ ನಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ಮಾಡಿ, ನಿಮಗೆ ಖಂಡಿತ ಒಳ್ಳೇದಾಗತ್ತೆ. ಸೊ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ಸಿಂಪು ಮತ್ತು IOC ಎರಡು ಪ್ಲಾನ್ ಬಂದ್ಮೇಲೆ ಎಲ್ಲರಿಗೊಂದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ, IOC ಮಾಡುದ ಅಂತ. ಅದನ್ನ ಒಂದು ಕ್ಲಾರಿಟಿ ಕೊಟ್ಟಿದೆ. ಸೊ ಸಿಂಪ್ ಇಸ್ ದ ಬೇಸಿಕ್ ಪ್ಲಾನ್, ಅದು ನಾವು ಮಾಡ್ಲೇಬೇಕು. ದಟ್ ಇಸ್ ಲೈಕ್ ಬೇಸ್ ಆಫ್ ದ ಕೇಕ್, ಐಸ್ ಕ್ರೀಮ್ ಟಾಪ್ ಆನ್ ದಟ್ ಲೈಕ್ IOC. ಸೊ ಸ್ಟ್ರಕ್ಚರಿಂಗ್ ಚೆನ್ನಾಗಿರ್ಬೇಕು. ಸಿಂಪಲ್ ಅಲ್ಲಿ ನಾವು ಸ್ಟ್ರಕ್ಚರಿಂಗ್ ಚೆನ್ನಾಗಿ ಮಾಡ್ಕೊಳ್ಬೇಕು. ಟೀಮ್ ಕಟ್ಟಬೇಕಂದ್ರೆ ನಾವು ಸಿಂಪಲ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಫಾಸ್ಟ್ ಮೂವ್ಮೆಂಟ್ ಆಗ್ಬೇಕಂದ್ರೆ IOC ಅಲ್ಲಿ ಕಾನ್ಸಂಟ್ರೇಟ್ ಮಾಡಬಹುದು ಅಂತ ಹೇಳಿ ಮಿಸ್ಟರ್ ಪ್ರವೀಣ್ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಏನೇನ್ ಬೆನಿಫಿಟ್ ಇದೆ ಅಂತ ಹೇಳ್ಕೊಟ್ರು. Thank you, sir. Thank you very much. Now we'll move on to the next question, sir. Yes, definitely. So, unique in DXN products. what is unique in DXN products and how to position it? DXN products ಅಂದ್ರೆ ಯಾಕೆ ಯೂನಿಕ್ ಆಗಿದೆ ಮತ್ತು ಪೊಸಿಷನ್ ಮಾಡುವುದು ಹೇಗೆ? ಓಕೆ ಸರ್. ಓಕೆ, ಸೊ ಆಲ್ ದ DXN ಪ್ರಾಡಕ್ಟ್ ಇಸ್ ಯೂನಿಕ್. ಈಗ ನಿಮಗೆ ಗ್ಯಾನೋಡರ್ಮಾ ಕಲ್ಟಿವೇಶನ್ ಇರ್ಬೋದು. ಸೊ ನೀವು ನೇಚರ್ ಅಲ್ಲಿ ನೋಡಿ, ನಮ್ಮ ಫಾರ್ಮ್ ಲ್ಯಾಂಡ್ ಅನ್ನ ನೋಡಿ, ಒಂದ್ಸರಿ ನೀವು ಒಂದು ಅದನ್ನ ಪ್ಲಾಂಟ್ ಮಾಡಿದ್ರ ಮೇಲೆ, ಅಂದ್ರೆ ಅದಕ್ಕೆ ಬೀಜ ಬಿತ್ತಿದ್ರ ಮೇಲೆ ಅದೆಲ್ಲ ಹಾರ್ವೆಸ್ಟ್ ಗೆ ಒಂದೇ ಸರಿ ಬರುತ್ತೆ. ಸೊ ದಿಸ್ ಇಸ್ ದ ಯೂನಿಕ್ನೆಸ್. ಇದು ನೀವು ಬೇರೆ ಕಡೆ ಎಲ್ಲೂ ನೋಡಕ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ನಿಮಗೆ ಕ್ವಾಲಿಟಿ ಇರ್ಬೋದು, ಅಥವಾ ನಿಮಗೆ ಪ್ರೈಸ್ ಇರ್ಬೋದು, ಅಥವಾ ಅದರ ಯೂಸ್ ಮಾಡುವಂಥದ್ದು, ಅದರ ಲಾಂಗ್ ಟರ್ಮ್ ಯೂಸೇಜ್ ನಿಂದ ಆಗುವಂತ ನಿಮಗೆ ಬೆನಿಫಿಟ್ ಇರ್ಬೋದು. ಎವ್ರಿಥಿಂಗ್ ಇಸ್ ಯೂನಿಕ್. ಯಾಕಂತ ಹೇಳಿದ್ರೆ ಅದು ಏನು ಎಕ್ಸ್ಪ್ಲೈನ್ ಮಾಡೋದೇ ನಮಗೆ ಕಷ್ಟ ಆಗತ್ತೆ, ಅಷ್ಟು ನಾವು ಪ್ರಾಡಕ್ಟ್ ಅನ್ನ ಲವ್ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಸರಿಸಾಟಿ ಆಗಿರುವಂತ ಯಾವ ಪ್ರಾಡಕ್ಟ್ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗೋದಿಲ್ಲ. ಸೊ ನೀವು ಕ್ವಾಲಿಟಿಯನ್ನ ಕೇಳೋದಾದ್ರೆ ಎಲ್ಲಾ ಕ್ವಾಲಿಟಿ ಸರ್ಟಿಫಿಕೇಟ್ ಕಂಪನಿಗಿರಿದೆ. ಈವನ್ ರೈಟ್ ಫ್ರಮ್ ISO 17,025 ಇರ್ಬೋದು, 14,001 ಇರ್ಬೋದು, TGF ಫ್ರಮ್ ಆಸ್ಟ್ರೇಲಿಯಾ ಇರ್ಬೋದು, ಅಥವಾ ಹಲಾಲ್ ಸರ್ಟಿಫಿಕೇಟ್, ಅಥವಾ GMP ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಇರ್ಬೋದು. ಇದೆಲ್ಲ ನಿಮಗೆ ಸರ್ಟಿಫಿಕೇಟ್ ಕಂಪನಿಗೆ ಇರುವಂತದ್ದು. ಅದ್ರ ನಂತರ ಕನ್ಸ್ಯೂಮರ್ ಅವಾರ್ಡ್ಸ್. ಸೊ ಬೇರೆಯವರಿಗೆ ಬಿಸ್ನೆಸ್ ಅವಾರ್ಡ್ಸ್ ಬೇರೆ, ನಮ್ಮ ಎಷ್ಟೋ ಪ್ರಾಡಕ್ಟ್ ಗಳಿಗೆ, ನಮ್ಮ ಮಿಂಟ್ ಚಾಕ್ಲೇಟ್ ಸಹ ಕನ್ಸ್ಯೂಮರ್ ಅವಾರ್ಡ್ ಇರುವಂತದ್ದು ನಮಗೆ ಆಶ್ಚರ್ಯ ಆಗತ್ತೆ. ಸೊ ಇವನ್ ಪಾಕಿಸ್ತಾನದವರು ಸಹ ಬೆಸ್ಟ್ ಸ್ಪಿರುಲಿನಾ ಅಂತ ಹೇಳ್ಬಿಟ್ಟು ನಿಮಗೆ ಅವಾರ್ಡ್ ಮಾಡಿದ್ದಾರೆ. ಪೇಸ್ಟ್ಗೂ ಸಹ ಅವಾರ್ಡ್ ಮಾಡಿ, ಎಲ್ಲಾ ಪ್ರಾಡಕ್ಟ್ಗೂ ಅವಾರ್ಡ್ ಮಾಡಿರುವಂತದ್ದು ಒಂದು ಯೂನಿಕ್ನೆಸ್ ಅನ್ನ ನಮಗೆ ಕಾಣುತ್ತೆ. ಅದರ ಯೂಸೇಜ್ ಇರ್ಬೋದು, ವಾಟ್ ಎವರ್, ನಿಮಗೆ ಇಟ್ ಇಸ್ ಅಲ್ಟಿಮೇಟ್ ಪ್ರಾಡಕ್ಟ್ ಅಂಡ್ ಯು ಕಾಂಟ್ ಕಂಪೇರ್ ವಿತ್ ದ ಅದರ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್. ನೀವು ಬೇರೆ ಪ್ರಾಡಕ್ಟ್ ಗೆ ನೀವು ಅದನ್ನ ಕಂಪೇರ್ ಮಾಡಕ್ಕಾಗಲ್ಲ. ನೀವು ಕ್ವಾಲಿಟಿ ಮತ್ತೆ ರಿಸಲ್ಟ್ ಓರಿಯೆಂಟೆಡ್ ಆದ್ರೆ ನೀವು DXN ಪ್ರಾಡಕ್ಟ್ ಅನ್ನ ಚೂಸ್ ಮಾಡೇ ಮಾಡ್ತೀರಿ. ಈಗ ನೀವು ಪ್ರೈಸ್ ಓರಿಯೆಂಟೆಡ್ ಆದ್ರೆ ನಿಮಗೆ ಆ ಪ್ರೈಸ್ ಅನ್ನೇ ನೋಡ್ಬಿಟ್ಟು ಬೇರೆ ಪ್ರಾಡಕ್ಟ್ ಗೆ ನೀವು ಹೋಲಿಕೆ ಮಾಡಿ ನೀವು ಮಾರ್ಕೆಟ್ ಪ್ರಾಡಕ್ಟ್ ಗಳನ್ನೇ ನೀವು ಯೂಸ್ ಮಾಡಬಹುದು. ಬಟ್ ಇದರಲ್ಲಿ ನಿಮಗೆ ಅದು ಡಿಫರೆನ್ಸ್ ಇರುತ್ತೆ, ಡಿಫ್ರೆನ್ಸಿಯೇಷನ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಪೊಸಿಷನ್ ಏನಂತ ಹೇಳಿದ್ರೆ ಹೆಲ್ತ್ ಇಸ್ ದ ಪೊಸಿಷನ್. ಸೊ ಹೆಲ್ತ್ ಅನ್ನುವಂಥದ್ದು ನಾವು ಹುಟ್ಟೋದ್ಕಿಂತ ಮುಂಚೆ ಸ್ಟಾರ್ಟ್ ಆಗುತ್ತೆ. ಆರೋಗ್ಯ ಅನ್ನೋದು, ಈಗ ಮಗು ಆರೋಗ್ಯವಾಗಿರ್ಬೇಕು, ಗರ್ಭಿಣಿಯರಿಗೆ ಒಳ್ಳೆಯ ಆಹಾರ ಕೊಡಿ, ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರಿಗೆ ನೀವು ನೋವು ಉಂಟು ಮಾಡೋ ಹಾಗೆ ಇದೆಲ್ಲ ಮಾಡಬೇಡಿ ಅನ್ನುವಂತ ಸಾಕಷ್ಟು ವಿಚಾರ ಇರುತ್ತೆ. ಸೊ ಅಲ್ಲಿಂದ ನಮಗೆ ಈ ಪೊಸಿಷನ್ ಆಫ್ ದಿ DXN ಪ್ರಾಡಕ್ಟ್ ಇದೆಯಲ್ಲ, ಇದು ನೀವು ಕಂಪೇರ್ ಮಾಡ್ಲಿಕ್ಕೆ ಒಂದು ಕಷ್ಟ ಸಾಧ್ಯ. ಯಾಕಂದ್ರೆ 2050ಗೆ ಇದು $50 ಟ್ರಿಲಿಯನ್ ಟ್ರಾನ್ಸಾಕ್ಷನ್ ಆಗತ್ತಂತೆ.
ಸೊ ಆ ಒಂದು ಫೋಕಸ್ ನೋಡಿದಾಗ ಈಗ ನೋಡಿ, ಮೊನ್ನೆ ನಿಮಗೆ ಒಂದು ಕಲ್ಕತ್ತಾದ್ನಲ್ಲೇ ನಿಮಗೆ ಎಲ್ಲ ಸಪ್ಲಿಮೆಂಟ್ಸ್ ಖಾಲಿಯಾಗಿ ಹುಡುಕುವಂತ ಪರಿಸ್ಥಿತಿ ಬಂದಿತ್ತು ಈ ಕೊರೋನಾ ಟೈಮ್ ನಲ್ಲಿ. ಸೊ DXN ಪ್ರಾಡಕ್ಟ್ ಪೊಸಿಷನಿಂಗ್ ಏನು? ಸೊ ಅನ್ಕಂಪ್ಯಾರಬಲ್, ಅನ್ಬಿಲೀವಬಲ್. ಸೊ ಹಾಗಾಗಿ ಸೊ ಬ್ಯೂಟಿಗೆ ನೀವು ಪೊಸಿಷನ್ ಮಾಡ್ಬೋದು, ಆಂಟಿ ಏಜಿಂಗಿಗೆ ಇದೆಲ್ಲ ಜನರು ತುಂಬಾ ಆಸಕ್ತಿ ಇರುವಂತ ವಿಚಾರ. ಸೊ ಲಾಂಗ್ ರನ್ ಅಲ್ಲಿ ಅವರು ನಾನು ಚೆನ್ನಾಗಿ ಕಾಣ್ಬೇಕು, ಸುರದ್ರೂಪಿ ಆಗಿರ್ಬೇಕು, ನಾಟ್ ಇವನ್ ಬೈ ದ ಫೇಸ್, ಇವನ್ ಹಾರ್ಟ್ ಇಂದನೂ ನಾವು ಗುಡ್ ಆಗಿರ್ಬೇಕು ಅಂದ್ರೆ RGGL, ಗ್ಯಾನೋಡರ್ಮಾ, ಸ್ಪಿರುಲಿನಾ ತಿಂದ್ರೆ ಖಂಡಿತ ನಾವು ಹಾರ್ಟ್ ಇಂದನೂ ಗುಡ್, ಒಳ್ಳೆ ಫೀಲಿಂಗ್ಸ್ ಇರ್ತದೆ. ಸೊ ನಂತರ ನಿಮಗೆ ಆಂಟಿ ಏಜಿಂಗ್ ಇರ್ಬೋದು, ಅಥವಾ ಈಗಂತೂ ಕರೋನಾ ಟೈಮ್ ನಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ಇಮ್ಯೂನ್ ಬೂಸ್ಟರ್, ಆರ್ಗ್ಯಾನಿಕ್ 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತೇಳಿ ನೀವು ಪೊಸಿಷನ್ ಮಾಡ್ಬೋದು. ಸೊ ಇದೆಲ್ಲ ಪೊಸಿಷನ್ ಅನ್ನ ನಿಮ್ಮ ಸೀನಿಯರ್ಸ್ ಇಂದ ತಿಳ್ಕೊಳ್ಳಿ. ಸೊ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಅಂಡ್ ವಂಡರ್ಫುಲ್ ನಿಮ್ಮ ಲೈಫಿಗೆ ಪಾರ್ಟ್ನರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಯಾ, ಥ್ಯಾಂಕ್ ಯು ಸರ್. DXN ಪ್ರಾಡಕ್ಟ್ ಯೂನಿಕ್ನೆಸ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ರಿಕ್ವೈರ್ ಲಾಟ್ ಆಫ್ ಟೈಮ್. ಡೆಫಿನೆಟ್ಲಿ ಸರ್, ಈಗ ಟೈಮ್ ಸಾಕಾಗಲ್ಲ ನನಗೆ, ತುಂಬಾ ಅವರ್ಸ್ ನಾವು ಮಾತಾಡ್ಬೇಕಾಗ್ತದೆ. ಸೊ ಅದರಲ್ಲಿ ಯೂಸ್ ಮಾಡುವಂತ ಯಾವ್ದು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಇರುವಂತದ್ದು, ಈವನ್ ಫ್ರಮ್ ದ ಎಕ್ಸ್ಟರ್ನಲ್ ಯೂಸಿಗೆ ಇರುವಂತದ್ದು. ಈಗ ನಮ್ಮ ಪೇಸ್ಟ್ ಅನ್ನ ನೀವು ಕರಡಿ ಕುಡಿದ್ರು ನಿಮ್ಮ ಹೊಟ್ಟೆ ನೋವು ಹೋಗ್ತದೆ, ಈ ತರದ ಯಾವುದೇ ಒಂದು ಬೇರೆ ರೀತಿಯ ಪ್ರಾಬ್ಲಮ್ಸ್ ಇಂಟರ್ನಲ್ಲೂ ಸರಿಯಾಗತ್ತೆ ಅಂದ್ರೆ ಸೊ ಆಶ್ಚರ್ಯ ಪಡುವಂತ ವಿಚಾರನೆ ಅದು ಅಲ್ವಾ? ಸೊ ದಿಸ್ ಇಸ್ ಆತರ. ಸೊ ಹಾಗಾಗಿ ಕೂತ್ರು ಇಟ್ ಅಂತ ಹೇಳಿಕ್ಕೆ ಕರೆಕ್ಟ್ಲಿ ಯು ಸೇಡ್ ಸರ್. ಸೊ ಯುನಿಕ್ನೆಸ್ ಆಫ್ ದ ಪ್ರಾಡಕ್ಟ್ ಸೊ ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಕ್ವಾಲಿಟಿ ಮತ್ತೆ ಸರ್ಟಿಫಿಕೇಟ್ಸ್ ಹೇಳಿದಾರಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕಂಪನಿದು ಪ್ರಾಡಕ್ಟ್ ಮೇಲೆ ಸರ್ಟಿಫಿಕೇಟ್ ಬರ್ತಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಆ ಸರ್ಟಿಫಿಕೇಟ್ಸ್ ಇಟ್ಕೊಂಡೆ ಲೈಕ್ ಯು ಕ್ಯಾನ್ ಟಾಕ್ ಅಬೌಟ್ ಇಟ್. And the uniqueness of the product, like each product having the uniqueness. Spirulina irbodu, Noni irbodu, Rosil irbodu, RGGL irbodu. So each product having its own uniqueness. Cordyceps irbodu. So you please attend a lot of product training programs so that the viewers can get a lot of information. And positioning it very simple agi helidare, correct? Product positioning is very important. Now segment wise ಮಾಡಬೇಕು. So health and prevention ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತ, then definitely it will be good. Sir, we'll go to next question, sir. Okay, sir. Okay. And the ninth question. So it is a practical question, sir. Yeah, so okay, a normal person who is not having any knowledge about mobile or computer gadgets, how he can develop a DXN business? ಒಬ್ಬ ಸಾಮಾನ್ಯ ವ್ಯಕ್ತಿ ಮೊಬೈಲ್ ಮತ್ತು ಕಂಪ್ಯೂಟರ್ ಜ್ಞಾನವಿಲ್ಲದೆ ಹೇಗೆ ಅವನು ಬಿಸ್ನೆಸ್ ಡೆವಲಪ್ ಮಾಡಬಹುದು? ಇದು ನಾರ್ಮಲಿ ಎಲ್ಲರಿಗೂ ಬರುವಂತ ಒಂದು ವಿಚಾರ, ಎದುರುಗಡೆ ಹರ್ಡಲ್ಸ್. ಯಾಕಂದ್ರೆ ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಎವ್ರಿ ಒನ್ ಯೂಸ್ ಟು ಡೂ ದ ವಿಚುವಲ್ ಬಿಸ್ನೆಸ್. ಸೊ ಅವ್ರು ಯಾವ ತರ ಮಾಡಬಹುದು? ಓಕೆ. ಸೊ ಐ ವಿಲ್ ಟ್ರೈ ಟು ಆನ್ಸರ್ ವೆರಿ ವೆಲ್. ಓಕೆ, ಸೊ ನಾನು 2 ಎಕ್ಸಾಂಪಲ್ ಕೊಡ್ಲಿಕ್ಕೆ ಮೇನ್ ಆಗಿ ಇಷ್ಟಪಡ್ತೇನೆ. ಒನ್ ಇಸ್ ಫಿರಾಜ್ ಆಲಂ ಖಾನ್ ಅಂತೇಳಿ, ಈಸ್ ಫ್ರಮ್ ಬಿಹಾರ್. ಸೊ ಅವ್ರು ಇರುವಂತ ಪ್ಲೇಸ್ ನಲ್ಲಿ ಅವರಿಗೆ ಮೊಬೈಲ್ ಸಿಗ್ತಾ ಇರ್ಲಿಲ್ಲ. ಸೊ ಅಂಡ್ ಹಿ ಇಸ್ ನಾಟ್ ಓನ್ಲಿ 4th or 5th ಸ್ಟ್ಯಾಂಡರ್ಡ್ ಓದಿ ಒಬ್ಬ ಮೆಕ್ಯಾನಿಕ್ ಇದ್ದಂತ ವ್ಯಕ್ತಿ. ಅವರು ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ 16 ಕಿಲೋಮೀಟರ್ಸ್ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಅವರು ಪೇಸ್ಟ್ ಗಳನ್ನ ತಂದು ಜನರಿಗೆ ಕೊಡ್ತಾ ಇದ್ರು. ನೆಕ್ಸ್ಟ್ ಅವರಿಗೆ ಮೊಬೈಲ್ ರೇಂಜ್ ಸಿಗ್ಬೇಕು ಅಂತ ಹೇಳಿದ್ರೆ ಅವರು ಫೀಲ್ಡ್ ಗೆ ಹೋಗ್ಬಿಟ್ಟು ಅದು ಎಲ್ಲಿ ಸಿಗತ್ತೆ ಅಂತ ಹೇಳಿ ಅವರು ಅಲ್ಲಿ ಒಂದು ಸರ್ಕಲ್ ಮಾರ್ಕ್ ಮಾಡಿ ಬರ್ತಾ ಇದ್ರು. ಡೈಲಿ ಅಲ್ಲಿ ಹೋಗ್ಬಿಟ್ಟು ಅವರು ಫೋನ್ ಮಾಡಿ ಅವರು ಜನರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರು. ಸೊ ಈ ರೀತಿಯಲ್ಲಿ ಹೇಗೆ ನೀವು ಈ ಒಂದು ಟೆಕ್ನಾಲಜಿಯನ್ನ ನೀವು ಯೂಸ್ ಮಾಡ್ಕೊಬಹುದು, ಇರುವಂತ ಅವೈಲಬಲ್ ನಿಮ್ಮ ರಿಸೋರ್ಸಸ್ ಅನ್ನ ನೀವು ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಾನು ಹೇಳ್ತಿರುವಂತ ಉದಾಹರಣೆ. ಸೊ ಅವರು ಇವತ್ತು ಈಗ ಲಾಸ್ಟ್ 14-15 ಇಯರ್ಸ್ ನಲ್ಲಿ ಪ್ರತಿ ತಿಂಗಳು 5 ರಿಂದ 8 ಲಕ್ಷ 10 ಲಕ್ಷ ಪ್ರತಿ ತಿಂಗಳು ಆದಾಯವನ್ನ ಅವರು ಫಿರೋಜ್ ಆಲಂ ಖಾನ್ ಜಸ್ಟ್ 100 ರೂಪೀಸ್ಗೋಸ್ಕರ ಅವರು ಈ ಒಂದು ಕಾನ್ಸೆಪ್ಟ್ ಗೆ ಬಂದವರು ಇವತ್ತು ಪ್ರತಿ ತಿಂಗಳು 7 ರಿಂದ 8 ಲಕ್ಷ 10 ಲಕ್ಷ ಅವರ ಆದಾಯವನ್ನ ತಗೊಳ್ತಾ ಇರುವಂತದ್ದು ಜಸ್ಟ್ 5th ಸ್ಟ್ಯಾಂಡರ್ಡ್ ಓದಂತ ವ್ಯಕ್ತಿ. ಎರಡನೇದು ಏನಂತ ಹೇಳಿದ್ರೆ ನನ್ನ ಟೀಮ್ ನಲ್ಲೇ ಸೀನಿಯರ್ ಸ್ಟಾರ್ ಡೈಮಂಡ್ ರವೀಶ್, ಈಸ್ ಫೆಮಿಲಿಯರ್ ವಿತ್ ಆಲ್ ಕರ್ನಾಟಕ ಪೀಪಲ್. ಸೊ ಅವರ ಮನೆಯಿಂದ ಅವರು ಕಾಲೇಜಿಗೆ 16 ಕಿಲೋಮೀಟರ್ ನಡ್ಕೊಂಡು ಅಥವಾ ಸೈಕಲ್ ತಗೊಂಡು ಬರ್ತಿದ್ದಂತ ಟೈಮ್ ನಲ್ಲಿ ಅವರು DXN ಗೆ ಜಾಯಿನ್ ಆದ್ರು.
ಸೊ ಅವರ ಫೈನಲ್ ಇಯರ್ ಮುಗಿಸಿದ್ರ ಮೇಲೆ ಅವರು ಸೀರಿಯಸ್ ಆಗಿ ಈ ಬಿಸ್ನೆಸ್ ಅನ್ನ ತಗೊಂಡ್ಬಿಟ್ಟು ಇವತ್ತು ಫಾರಿನ್ ಟೂರ್ ಅಚೀವ್ಮೆಂಟ್ ಮಾಡಿ, ಸೊ ಇವತ್ತು ಅವ್ರ ಕಾರನ್ನ ತಗೊಂಡು ಇವತ್ತು ಒಂದು ಸ್ಟಾಕ್ ಪಾಯಿಂಟ್ ಅನ್ನ ಮೇಂಟೈನ್ ಮಾಡ್ತಾ ಒಳ್ಳೆಯ ಸ್ಪೀಕರ್ ಆಗಿ ಆಲ್ ಓವರ್ ಕರ್ನಾಟಕ ಅವರು ಶೈನ್ ಆಗ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ನಿಮಗೆ ಮಹಾದೇವಪ್ಪ ಕರಿವಳೆ ಅಂತೇಳಿ ಕರ್ನಾಟಕದಲ್ಲಿದ್ದಾರೆ. ಅವರ ಕೆಳಗಡೆ ಒಬ್ರು ಕಂಪ್ಲೀಟ್ಲಿ ತಂಬ್ ಅಂದ್ರೆ ಹೆಬ್ಬೆಟ್ಟೆ, ಅವ್ರಿಗೆ ಒಂದು ಅಕ್ಷರನೂ ಸಹ ಬರೆಯಕ್ ಬರಲ್ಲ ಅನ್ನೋ ಅವರು ಸರ್ ನನಗೆ 30,000 rupees ಇನ್ಕಮ್ ಬಂತು, 40,000 ಇನ್ಕಮ್ ಬಂತು, 50,000 ಇನ್ಕಮ್ ಬಂತು, ನಾವು ಶಾಕ್ ಆಗ್ತೀವಿ. ಸೊ ಇಷ್ಟು ಈಸಿ ಇದೆಯಾ ಡಿಎಕ್ಸನ್ ಬಿಸ್ನೆಸ್, ಈ ಊರೆಲ್ಲ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಈ ರೀತಿಯಲ್ಲಿ ನಿಮಗೆ ಕರ್ನಾಟಕದಲ್ಲಿ ಜಿ ಕೆ ನಾಯಕ್ ಇದ್ದಾರೆ, ವಿಶ್ವನಾಥ್ ಅಣ್ವೇಕರ್ ಇದ್ದಾರೆ, ಫಿಲಿಪೈನ್ಸ್ಗೆ ಹೋದ್ರೆ ತಾಜುದ್ದೀನ್ ಓನ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಂತ ವ್ಯಕ್ತಿ ಇವತ್ತು ಕ್ರೌನ್ ಅಂಬಾಸಿಡರ್ ಲೆವೆಲ್ ಇದ್ದಾರೆ. ಸೊ ಈ ರೀತಿಯಲ್ಲಿ ನಮ್ಮ ರಾಜೇಂದ್ರನ್ ಶೇರ್ವೇಗಾರ್ ಅವ್ರದ್ದು ಅಷ್ಟೇ ರಿಮೋಟ್ ಪ್ಲೇಸ್, ಮನಸ್ಸಿದ್ದಲ್ಲಿ ಮಾರ್ಗ. ಸೊ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ದ ವೇ. ಸೊ ವೇರ್ ದೇರ್ ಇಸ್ ದ ವಿಲ್ ದೇರ್ ಇಸ್ ದ ವೇ. ಮನಸ್ಸಿದ್ದಲ್ಲಿ ಮಾರ್ಗ. ಈ ನಿಮಗೆ ಆಸಕ್ತಿ ಇದೆ, ನಿಮ್ಮ ಜೀವನ ಬದಲಾಗಬೇಕು, ಯಶಸ್ಸಾಗಬೇಕು ಅಂತ ಹೇಳಿದ್ರೆ ಈಗ ನಿಮಗೆ ತಿಳಿಸಿದವ್ರಕ್ಕಿಂತನೂ ಈವನ್ ಕಂಪ್ನಿನೂ ನಿಮ್ಮೊಟ್ಟಿಗಿರುತ್ತೆ. ಎಲ್ಲಾ ಹಂತದಲ್ಲೂ ನಾವು ನೋಡಿದ್ದೀವಿ. ಸೊ ಅದು ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಬಟ್ ಕಂಪನಿ ಇಸ್ ಸೋ ಪವರ್ಫುಲ್ ಅಂಡ್ ಇಟ್ ಇಸ್ ಹೆಲ್ಪಿಂಗ್ ಎವ್ರಿ ಒನ್ ಟು ದ ಡಿಸ್ಟ್ರಿಬ್ಯೂಟರ್ಸ್. ನೀವು ಏನು ಫಿಯರ್ ಮಾಡುವಂತ ಅಗತ್ಯ ಇಲ್ಲ. ನೀವು ಕಣ್ಣು ಮುಚ್ಕೊಂಡು ನೀವು ನಡೀತಾ ಬನ್ನಿ, ನೀವು ಸಕ್ಸಸ್ ಆಗೇ ಆಗ್ತೀರಿ. ಯಾ, ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ ಒಂದು ಟೆಸ್ಟಿಮೋನಿಯಲ್ಸ್ ಹೇಳಿದಿರಿ. ಯಾಕಂದ್ರೆ ಇವರೆಲ್ಲ ಲೈಕ್ ಫಿರೋಜ್ ಆಲಂ ಖಾನ್, ಧರ್ಮಶೀಲ ಕುಮಾರಿ, ಲೈಕ್ ಶಿ ಇಸ್ ಓನ್ಲಿ ಧರ್ಮಶೀಲ ಕುಮಾರಿ ನೋಡಿ ಕಿರಾಣಿ ಶಾಪ್ ಇಟ್ಕೊಂಡು ಮತ್ತೆ ಅವರು ಈಗ ಡಿಎಕ್ಸ್ ನಲ್ಲಿ ಒಂದು ಕ್ರೌನ್ ಅಂಬಾಸಿಡರ್ ಆಗಿ ಅವ್ರು ಎಷ್ಟೊಂದು ದೊಡ್ಡ ಟೀಮ್ ಬೆಳೆಸಿದ್ದಾರೆ. ಫ್ಯಾಂಟಾಸ್ಟಿಕ್ ಒಂದು ಎಕ್ಸಾಂಪಲ್ ಅವರು. ನಮ್ ಕರ್ನಾಟಕದಿಂದ ಯು ಗಿವನ್ ವೆರಿ ಗುಡ್ ನೇಮ್ಸ್, ಲೈಕ್ ದೇ ಆರ್ ಪೈನಿಯರ್ ಆಫ್ ಡಿಎಕ್ಸ್ ಅಂತ ಹೇಳ್ಬೋದು. So they are doing fantastic job. Thanks for referring those names. We'll move on to the next session, sir. Next question. Yeah. 11th question. If a person want to build a powerful team, what are the steps to be followed in your opinion, sir? ನಿಮ್ಮ ಅಭಿಪ್ರಾಯದಲ್ಲಿ ಒಬ್ಬ ವ್ಯಕ್ತಿಯದು ಫುಲ್ ಪವರ್ಫುಲ್ ಟೀಮ್ ಹೇಗೆ ನಿರ್ಮಿಸಬಹುದು, ಅದರ ಸ್ಟೆಪ್ಸ್ ಏನಿದೆ? ಓಕೆ 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 ಪವರ್ಫುಲ್ ಆಗ್ಬೇಕಂತ ಟೀಮ್ ಬೇಕಂದ್ರೆ ನಾವು ಪವರ್ಫುಲ್ ಆಗ್ಬೇಕು, ರೈಟ್? ನಾವು ಪವರ್ಫುಲ್ ಆಗದೇನೆ ನಮ್ಮ ಟೀಮನ್ನ ನಾನು ಅಂದ್ರೆ ಸಿಸ್ಟಮ್ 100% ಬಿಲ್ಡ್ ಮಾಡುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅವರಿಗೆ ಒಂದು ಎಮರ್ಜೆನ್ಸಿ ಏನಿರುತ್ತೆ, ಈಗ ನನ್ನ ಒಂದು ಅರ್ಜಿ ಏನಿರುತ್ತೆ, ಆ ಅರ್ಜಿಗೆ ತಕ್ಕಂತೆ ನಾವು ಕೆಲಸ ಮಾಡುವಂಥದ್ದು. ಇಲ್ಲಿ ಸಿಗುವಂತ ಒಂದು ಲೈನ್ ಆಫ್ ಸ್ಪಾನ್ಸರ್ನ ಒಂದು ಗೈಡೆನ್ಸ್ ಇರ್ಬೋದು, ಅಥವಾ ನಿಮಗೆ ಟೇಪ್ಸ್ ಬುಕ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಫೀಲ್ಡ್ ನಲ್ಲಿ ಅಚೀವ್ ಮಾಡಿದಂತ ಸಾಕಷ್ಟು ಜನರು, ಈಗ ನೋಡಿ 3,500 PV ನಾವು ಫಸ್ಟ್ ವಿ ಶುಡ್ ಬಿ ಇನಿಷಿಯೇಟಿವ್ ಅಷ್ಟೇ. ಸೊ ಕಣ್ಣು ಮುಚ್ಕೊಂಡು ನಾವು ಮಾಡ್ಬೇಕು, ಅದು ಆಗತ್ತೋ ಇಲ್ವೋ ಅದು ಸೆಕೆಂಡ್ರಿ. ಈಗ ಸೊ ನೀವು ಸಕ್ಸಸ್ ರೂಢ ಹೋಗ್ಬೇಕಾದ್ರೆ ನೀವು ಕೆಲವೊಂದು ಇನಿಷಿಯೇಟಿವ್ ಅನ್ನ, ಈಗ ನೋಡಿ ಈಗ ಜಿಯೋ ಲಾಂಚ್ ಮಾಡ್ಬೇಕಾದ್ರೆ ಅವರು 2,500 ಕೋಟಿಯನ್ನ ಅವರು ಹಾಕಿದ್ರು. ಸೊ ಇಂಡಿಯಾದಲ್ಲಿ ಅವರಿಗೆಲ್ಲ ಹುಚ್ಚರು ಅಂತಾನೆ, ಇಲ್ಲ ಈ ಕಂಪನಿ ಕೊಲ್ಯಾಪ್ಸ್ ಆಗ್ತಂತ ಅಂತಾನೆ ಎಲ್ಲರೂ ಹೇಳಿದ್ರು. ಸೊ ಆದ್ರೆ ಈಗ ಅವರು ಅದನ್ನ ಮಾಡಿದ ನಂತರ ಈವನ್ ಲಾಕ್ಡೌನ್ ಪೀರಿಯಡ್ ನಲ್ಲಿ ಜಸ್ಟ್ 1 day ನಲ್ಲಿ ಅವರು ಎಷ್ಟು ಕ್ರೋರ್ಸ್ ಫೇಸ್ಬುಕ್ ಒಟ್ಟಿಗೆ ಅವ್ರು ಮರ್ಜ್ ಆಗೋದ್ರ ಮೂಲಕ ಒಂದು ಜಸ್ಟ್ ಥಾಟ್, ರೈಟ್? ಸರಿನಾ? ಸೊ ಇಂಥ ಇನಿಷಿಯೇಟಿವ್ ಅನ್ನ ನಾವು ತಗೊಳ್ಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಡ್ರೀಮ್ ಅನ್ನ ನೀವು ಚೇಸ್ ಮಾಡಿ. ಸೊ ನೀವು ಪವರ್ಫುಲ್ ಟೀಮ್ ಕಟ್ಟಬೇಕು ಅಂತ ಹೇಳಿದ್ರೆ ಜಸ್ಟ್ ಅಲಾಂಗ್ ವಿತ್ ದ ಕಂಪನಿ, ಅಲಾಂಗ್ ವಿತ್ ದ ಸಿಸ್ಟಮ್, ನಿಮ್ಮ ಡ್ರೀಮ್ ಅನ್ನ ನೀವು ಚೇಸ್ ಮಾಡಿ, ನೀವು ಎಜುಕೇಟ್ ಆಗಿ ನಿಮ್ಮ ಟೀಮ್ ನ ಎಜುಕೇಟ್ ಮಾಡ್ಲಿಕ್ಕೆ ನೀವು ಏನು ಮೋಟಿವೇಶನ್ ಇರ್ಬೋದು ಅವ್ರಿಗೆ ಕೊಡುವಂಥದ್ದು. ಸೊ ವೆರಿ ಸಿಂಪಲ್ ಫ್ರೆಂಡ್ಸ್, ಏನಂದ್ರೆ ಸಿನ್ಸಿಯಾರಿಟಿ, ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್. ನಿಮ್ಮಲ್ಲಿ ಸಿನ್ಸಿಯಾರಿಟಿ ಇದೆ, ಡೆಡಿಕೇಶನ್ ಇದೆ ಅಂದ್ರೆ ಹಾರ್ಡ್ ವರ್ಕ್ ನಿಮಗೆ ಮಾರ್ಗ ತೋರ್ಸತ್ತೆ. ಸೊ ಈ 3 ವಿಚಾರದಿಂದ ನೀವು 100% ನೀವು ಪವರ್ಫುಲ್ ಟೀಮ್ ಅನ್ನ ನೀವು ಕಟ್ಲಿಕ್ಕೆ ಸಾಧ್ಯ ಇದೆ. ಅಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಕ್ರಿಯೇಟಿಂಗ್ ದ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ನೀವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಎಮರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡ್ಕೊಂಡ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ವೆರಿ ಪವರ್ಫುಲ್ ಒಂದು ಮೆಥಡ್ ಹೇಳ್ತೇನೆ. ಏನಂತ ಹೇಳಿದ್ರೆ ನಾವು ಡಿಸಿಪ್ಲಿನ್ ಆಗ್ಬೇಕಲ್ವಾ? ಸೊ ಬೆಳಗ್ಗೆ ನಾನು 4 ಗಂಟೆ 5 ಗಂಟೆಗೆ ನಾನು ಹೇಳ್ಬೇಕು ಅಂತ ಮಾಡ್ರಿ. ಆ ದಿನ ಹೇಳದೇ ಇದ್ರೆ ಒಂದು 2,000 ರೂಪಾಯಿ ನೋಟ್ ಹರಿದು ಚೂರ್ ಮಾಡಿ. ಸೊ ಮಾರನೇ ದಿನಾನು ನೀವು 3 ಗಂಟೆಗೆ ಹೇಳ್ತೀರಿ. ಯಾಕಂದ್ರೆ ವೆನ್ ಎವರ್ ಯು ಕ್ರಿಯೇಟ್ ದಟ್ ಎಮರ್ಜೆನ್ಸಿ, ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಇದನ್ನ ಜಸ್ಟ್ ಮಾಡಿ ನೋಡಿ. ಸೊ ನೀವು 100% ಸಕ್ಸಸ್ಫುಲ್ ಆಗ್ತೀರಿ.
ಸೊ ನೀವು ಅವರ ಟೀಮ್ ಅನ್ನ ಕಟ್ತೀರಿ, ನಿಮ್ಮ ಟೀಮ್ ಅನ್ನ ಪವರ್ಫುಲ್ ಮಾಡೇ ಮಾಡ್ತೀರಿ. ಸೊ ಹಾಗಾಗ್ಬಿಟ್ಟು ರೈಟ್ ಸಿಸ್ಟಮ್ ಅನ್ನ ನೀವು ಫಾಲೋ ಮಾಡಿ. ನೆಕ್ಸ್ಟ್ ರಿಲೇಶನ್ಶಿಪ್, ನಿಮ್ ದಿಸ್ ಇಸ್ ದ ಬಿಸ್ನೆಸ್ ಆಫ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ನಿಮ್ಮ ಎಲ್ಲ ಈಗ ನಿಮ್ಮ ಸ್ಪಾನ್ಸರ್ ನಿಮಗೆ ಅಂಬೆ ಅಂದ್ರೆ ಅಂಬೆ ಅನ್ಬೇಕು, ಆ ತರದಲ್ಲಿ ನಿಮ್ಮ ಎಲ್ಲ ಟೀಮ್ ನೋಡೊಟ್ಟಿಗೆ ನಿಮ್ಮ ಸ್ಪಾನ್ಸರ್ ಒಟ್ಟಿಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡು ನೀವು ವರ್ಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆ ಒಂದೇ ಒಂದು ವಿಚಾರ ರಿಲೇಶನ್ಶಿಪ್, ಗುಡ್ ರಿಲೇಶನ್ಶಿಪ್ ನಿಮ್ಮನ್ನ ಈ ಬಿಸ್ನೆಸ್ ಅಲ್ಲಿ 100% ಸಕ್ಸಸ್ಫುಲ್ ಮಾಡುತ್ತೆ, ನಿಮ್ಮನ್ನ ಪವರ್ಫುಲ್ ಮಾಡೇ ಮಾಡುತ್ತೆ. ಯಾ, ಥ್ಯಾಂಕ್ ಯು ಸರ್. ವಂಡರ್ಫುಲ್ ಸ್ಟೆಪ್ಸ್ ಯು ಟೋಲ್ಡ್. Definitely it will be helpful to all the viewers ಇವತ್ತು ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ರು. So we'll move on to the 12th question, sir. Yeah. What and why dream is important in DXN? DXN ನಲ್ಲಿ ಕನಸು ಯಾಕೆ ಮುಖ್ಯ? ಸೊ ಈಗ ಲಾಸ್ಟ್ ಕ್ವಶನ್ ಅದೇ ಹೇಳಿದಿರಿ, ಡ್ರೀಮ್ ಸ್ಟ್ರಾಂಗ್ ಆಗಿ ಇರ್ಬೇಕಂತ ಹೇಳಿದಿರಿ. ಸೊ ಡ್ರೀಮ್ ಯಾಕೆ? ಈಗ ಒಂದು ವಿಚಾರ ಬರುತ್ತೆ ಏನಂದ್ರೆ, ಗುರು ಇದ್ದಾನೆ ಗುರಿ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಗುರಿ ಬೇಕಲ್ವಾ? ಈಗ ನಮಗೆಲ್ಲ ಗೈಡೆನ್ಸ್ ಮಾಡೋರು ಇದ್ದಾರೆ, ಆದ್ರೆ ನಂಗೆ ಏನ್ ಬೇಕು ಅಂತ ನಂಗೆ ಗೊತ್ತಿಲ್ಲದೆ ಇದ್ರೆ ಇಟ್ ಈಸ್ ಟು ಏನು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗ್ಬಿಟ್ಟು ಈಗ ನಮ್ಮ ಅಜೀಂ ಪ್ರೇಮ್ಜಿ ವಿಪ್ರೋ ಓನರ್ ಏನಿದ್ದಾರೆ, ಇಸ್ ದ ಪ್ರಪಂಚದ ಶ್ರೀಮಂತರುಗಳಲ್ಲಿ ಅವ್ರದ್ದು ಒಂದು ಹೆಸರು ಅಲ್ವಾ. ಸೊ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಡ್ರೀಮ್ ಅನ್ನ ನೋಡಿ ಜನ ನಗ್ಬೇಕಂತೆ. ನಾಟ್ ಓನ್ಲಿ ಡ್ರೀಮ್ ನೀವು ಇಟ್ಕೊಳೋದು, ನಿಮ್ಮ ಡ್ರೀಮ್ ಅನ್ನ ನೋಡಿ ಅವ್ರು ನಗ್ಬೇಕು, ನಮ್ಮನ್ನು ಹುಚ್ಚಿರು ಅಂತ ಹೇಳ್ಬೇಕಂತೆ. ಸೊ ಅವ್ರು ಹುಚ್ಚಿರ ಅಂತ ಹೇಳ್ತಿದ್ರೆ, ನಗದೇ ಇದ್ರೆ ನಮ್ಮ ಡ್ರೀಮ್ ತುಂಬಾ ಸ್ಮಾಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ಹತ್ರ ಕ್ಲಾರಿಟಿ, ಈಗ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಪ್ಲಾನಿಂಗ್ ನೋಡಿ ಜನರಿಗೆ ಒಂದು ವಿಚಿತ್ರ ಅನ್ಸ್ಬೋದು, ವಿಲಕ್ಷಣ ಅನ್ಸ್ಬೋದು, ಏನಪ್ಪಾ ಈ ಹುಡುಗ ಅಥವಾ ವ್ಯಕ್ತಿ ಹುಚ್ಚುಚ್ಚಾಗಿ ಆಡ್ತಾನೆ ಇತ್ತಿತ್ಲಾಗೆ ಅಥವಾ ಹೇಗೆಗೋ ಆಡ್ತಾನೆ ಅಂತ. ಬಟ್ ನಮ್ಮ ಡ್ರೀಮ್ ನಲ್ಲಿ ನಮಗೆ ಕ್ಲಾರಿಟಿ ಇದ್ದು ನಾವು ಸರಿಯಾದ ರಿಪೀಟೆಡ್ ಕನ್ಸಿಸ್ಟೆಂಟ್ ನಾವು ಎಫರ್ಟ್ ಹಾಕಿದ್ವಿ ಅಂತ ಹೇಳಿದ್ರೆ, ಈವನ್ ನೀವು ಡ್ರೀಮ್ ಇಲ್ಲದೆ ಇದ್ರೆ ನೀವು ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಕ್ಕಾಗಲ್ಲ. ಸೊ ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಲಿ, ಈಗ ಕನ್ವೆನ್ಷನ್ ಇರಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇರ್ಬೋದು, ನಿಮಗೆ ಸೊ ಇಟ್ ಇಸ್ ಸೋ ಇಂಪಾರ್ಟೆಂಟ್. ನಿಮ್ಮದು ಯಾವ್ದು ಇನ್ವೆಸ್ಟ್ಮೆಂಟ್ ನೀವು ಕಳ್ಕೊಳಕ್ ಏನು ಇರಲ್ಲ DXN ಅಲ್ಲಿ, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಅವಾಗ ನಿಮಗೆ ಆ ಒಂದು ಎಮರ್ಜೆನ್ಸಿ ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಆ ಡ್ರೀಮ್ ಇರಲೇಬೇಕು. ಆ ಡ್ರೀಮ್ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಅಚೀವ್ಮೆಂಟ್ ಮಾಡೋದು ನಿಮಗೆ ಕಷ್ಟ ಆಗತ್ತೆ. ಹಾಗಾಗ್ಬಿಟ್ಟು ಆಲ್ವೇಸ್ ಹ್ಯಾವ್ ದ ಬಿಗ್ ಡ್ರೀಮ್. ಅಂದ್ರೆ ನೀವು ಈಗ ನನಗೆ ಜನ ಕೇಳ್ತೀರಿ, ಸರ್ ಅದೆಲ್ಲ ಮಾಡ್ಲಿಕ್ಕೆ ಆಗತ್ತಾ ಅಂತ ಎಷ್ಟೋ ಜನ ಕೇಳಿದ್ದಾರೆ. ಬಟ್ ನನ್ನ ಡ್ರೀಮ್ ಬುಕ್ ಅನ್ನ ಬಂದು ನೋಡಿ, ಇವತ್ತು ನಾನು ಬರ್ದಿದ್ದ ಡೇಟಿಗೆ ಈವನ್ 2020 ನಾನು ಏನಾಗ್ಬೇಕು ಅಂತ ಬರ್ದಿದ್ದೀನಿ, ಅದು ಸಹ ನನ್ನ ಗಮನಕ್ಕೆ ಬರ್ದೇನೆ ನಾನು ಅಚೀವ್ ಆಗ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಥಿಂಗ್, ವೆನ್ ಎವರ್ ಯು ಡೂ ಆಲ್ ದೀಸ್ ಥಿಂಗ್ಸ್, ನೀವು ಮಾಡಿದಾಗ ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ ಅಥವಾ ನಿಮಗೆ ಸಿಸ್ಟಮ್ ಏನ್ ಹೇಳುತ್ತೆ, ಅಂಡ್ MLM ಇಸ್ ದ ಡ್ರೀಮ್ ಡ್ರಿವನ್ ಬಿಸ್ನೆಸ್. ನಿಮ್ಗೆ ಡ್ರೀಮೇ ಡ್ರೈವ್ ಮಾಡತ್ತೆ, ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಡ್ರೀಮೇ ನಿಮಗೆ, ನಿಮ್ಮ ಕನಸೇ ನಿಮ್ಮ ಗುರಿನೇ ಕಾರಣ ಆಗುತ್ತೆ. ನೀವು ಯಾವುದೇ ಫಿಯರ್ ಇಲ್ಲದೆ ಅದು ಮುಂದೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳ್ತಾರೆ. ಅಂದ್ರೆ ಧೈರ್ಯ ಇದ್ದವನಿಗೆ ಲಕ್ಷ್ಮಿ ಜಯ ಅನ್ನೋದು ಆಟೋಮೆಟಿಕ್ ಆಗಿ ಒಲಿಯತ್ತೆ ಅಂತ. ಸೊ ಆ ಧೈರ್ಯ ಮಾಡ್ಬೇಕಾದ್ರೆ ನಿಮಗೆ ಡ್ರೀಮ್ ಬೇಕು. ಆ ಡ್ರೀಮ್ ಇಲ್ಲ ಅಂದ್ರೆ ನಿಮಗೆ ಆ ಧೈರ್ಯ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಯಾವುದೇ ಅಚೀವ್ಮೆಂಟ್, ಈಗ ನೀವು ಸಮುದ್ರನ ಬೇಕಾದ್ರೆ ನೀವು ಅರಗಿಸ್ಕೊಬಹುದು, ಆದ್ರೆ ನಿಮಗೆ ಆ ಡ್ರೀಮ್ ಇರ್ಬೇಕು. ಈ ಪ್ರಪಂಚದಲ್ಲಿ ಏನೇ ಕೆಲಸಗಳು ನಡೆದಿರ್ಬೋದು, ಅದೆಲ್ಲ ಡ್ರೀಮ್ ಇಂದಾನೇ ಆಗಿದೆ. ಸೊ ಈ ಬಿಸ್ನೆಸ್ ಗೆ ಎಸ್ಪೆಷಲಿ ನಿಮ್ಮ ಡ್ರೀಮ್ ಇಸ್ ದ ಡ್ರೈವಿಂಗ್ ಫೋರ್ಸ್. ಗೋ, ಯು ಹ್ಯಾವ್ ಬಿಗ್ ಡ್ರೀಮ್ ಅಂಡ್ ಅಚೀವ್ ಆಲ್ ಯುವರ್ ಡ್ರೀಮ್ಸ್. ಯಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ದೊಡ್ಡ ಸಬ್ಜೆಕ್ಟ್ ಸರ್, ಒಂದ್ ನಿಮಿಷದಲ್ಲಿ ಹೇಳೋದು ಕಷ್ಟ ಆಗುತ್ತೆ. ದೊಡ್ಡ ಸಬ್ಜೆಕ್ಟ್ ಸರ್. ವಿ ವಿಲ್ ಬಿ ಹ್ಯಾವಿಂಗ್ ಸಪರೇಟ್ ಸೆಷನ್ ಡ್ರೀಮ್ ಬಗ್ಗೆ ಮಾತಾಡೋ ಒಂದು ಸೆಷನ್ ಮಾಡೋಣ. ಯಾಕಂದ್ರೆ ಡ್ರೀಮ್ ಡ್ರಿವನ್ ಬಿಸ್ನೆಸ್ ಅಂತ ಹೇಳ್ತೀವಿ. DXN ಇಸ್ ಅ ಡ್ರೀಮ್ ಡ್ರಿವನ್ ಬಿಸ್ನೆಸ್. ನಮ್ ಡಾಕ್ಟರ್ ಲಿಮ್ ಅವರು ಯಾವಾಗ್ಲೂ ಹೇಳಿದ್ರೆ, ಡ್ರೀಮ್ ಇಲ್ಲಂದ್ರೆ DXN ನೀವು ಏನ್ ಮಾಡಕ್ ಆಗಲ್ಲ. ಸೊ ಡ್ರೀಮ್ ಇರ್ಲೇಬೇಕು, ದೊಡ್ಡದಾಗಿರ್ಬೇಕು. ನೀವು ರೈಟ್ಲಿ ಸೇ ಇಟ್ ಶುಡ್ ಬಿ ಅ ಬಿಗ್ ಡ್ರೀಮ್ ಆಗಿರ್ಬೇಕು. ಸೊ ಕನಸು ಸ್ಟ್ರಾಂಗ್ ಇದೆ ಅಂತ ನೀವು ನೆನಸು ಮಾಡಬಹುದು. ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ಸ್ ಫಾರ್ ದಟ್. Now we'll go to the last question. Yeah. Okay, sir. Yeah. So why home meeting and trainings are important for networkers? DXN ನಲ್ಲಿ ಹೋಮ್ ಮೀಟಿಂಗ್ ಮತ್ತು ಟ್ರೈನಿಂಗ್ಸ್ ಯಾಕೆ ಮುಖ್ಯ? ಸೊ ದಿಸ್ ಇಸ್ ಲೈಕ್ ಒಂದು ಹೊಸ ವ್ಯಕ್ತಿಯಾಗಿರ್ತಾನೆ, ಒಬ್ಬರು ಜಾಯಿನ್ ಆಗಿರ್ತಾನೆ DXN ನಲ್ಲಿ. ಓಕೆ, ಅವ್ರಿಗೂ ಲೈಕ್ ಹೌ ಟು ಸ್ಟಾರ್ಟ್ ಬಿಸ್ನೆಸ್. ಸೊ ಫಾರ್ ದೆಮ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಪ್ಲೀಸ್ ಸರ್. ಓಕೆ, ಸೊ ಈಗ ಹೋಮ್ ಮೀಟಿಂಗ್, ಐ ವಿಲ್ ಟಾಕ್ ಅಬೌಟ್ ದ ಫಸ್ಟ್ ಆಫ್ ಆಲ್ ಹೋಮ್ ಮೀಟಿಂಗ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಇಟ್ಸ್ ಎ ಹೋಮ್ ಬೇಸ್ಡ್ ಬಿಸ್ನೆಸ್. ಹೋಮ್ ಮೀಟಿಂಗ್ ಯಾಕೆ ಬೇಕು? ಇಟ್ ಇಸ್ ಎ ಹೋಮ್ ಬೇಸ್ಡ್ ಬಿಸ್ನೆಸ್ ಅಲ್ವಾ? ಸರಿಯಾ? ಅಂದ್ರೆ ಈಗ ನೋಡಿ, ಈಗ ಒಂದು ಯಾವುದೇ ಪದಾರ್ಥವನ್ನ ನಾರ್ಮಲಿ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಜನ ಹೇಗ್ ಗೊತ್ತಾಗತ್ತೆ? ಜಾಹೀರಾತುಗಳಿಂದ ಗೊತ್ತಾಗತ್ತೆ. ಸೊ ಈಗ ಒಂದು 5 ರೂಪಾಯಿ 10 ರೂಪಾಯಿ ಸೋಪ್ ನಲ್ಲಿ ಅವ್ರಿಗೆ ಏನೂ ಸಿಗೋದಿಲ್ಲ.
ಏನೇನು ಸಿಗಲ್ಲ ಹೆಲ್ತ್. ಆದ್ರೆ ಅವರು ಆ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ಯೂಸ್ ಮಾಡಿದ್ದೇ ಮಾಡಿದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಫೇರ್ ಅಂಡ್ ಲವ್ಲಿ ಇಂದ ಬೆಳ್ಳಗಾಗೋದಾಗಿದ್ರೆ ಆಫ್ರಿಕನ್ಸ್ ಎಲ್ಲ ಈಗ ಕಪ್ಪಗಾಗಿರ್ತಿರ್ಲಿಲ್ಲ, ಅವರೆಲ್ಲ ಬೆಳಗಾಗ್ತಿದ್ರು, ರೈಟ್? ಬಟ್ ಜನ ಯೂಸ್ ಮಾಡ್ತಾರೆ, ಯಾಕೆ? ಆ ಅಡ್ವರ್ಟೈಸ್ಮೆಂಟ್ ಗೆ ಅವ್ರು ಅಟ್ರಾಕ್ಟ್ ಆಗ್ತಾರೆ. ಸೊ ಒಂದು ಟ್ರೈ ಮಾಡೋಣ ಅಂತ ನೋಡ್ತಾರೆ, ಆ ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ಇದೆಲ್ಲ ಅವರಿಗೆ ಚೇಂಜಸ್ ಗೊತ್ತಾಗ್ಬೇಕು, ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀವು ಅವರಿಗೆ ಆ ಪ್ರಾಡಕ್ಟ್ ಅನ್ನ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಅಥವಾ ಇದ್ರ ಬಗ್ಗೆ ಇರುವಂತ ಮಾಹಿತಿಗಳನ್ನ ಸರಿಯಾಗಿ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಯಾವುದು ನಿಜ ಯಾವುದು ಸುಳ್ಳು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಾಗ ಅಷ್ಟೇ ಆಗತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಅವರು ಇಗ್ನೋರೆಂಟ್ ಆಗಿ ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗ್ಬಿಟ್ಟು ಈಗ ಜನ ನಾರ್ಮಲಿ ನೋಡಿ ಏನಂದ್ರೆ ಸಕ್ಸಸ್ಗೆ ಸಂಬಂಧಪಟ್ಟ ಹಾಗೆ ದೇ ವಾಂಟ್ ಟು ನೋ ಅಬೌಟ್ ದ ಸೀಕ್ರೆಟ್. ಬಟ್ ಸೀಕ್ರೆಟ್ ಅಂತ ಇದೆಯಾ? ಇಲ್ಲ. ಸೊ ಓನ್ಲಿ ನಿಮಗೆ ಪ್ರೋಸೆಸ್ ಇದೆ ಸಕ್ಸಸ್ ಆಗ್ಲಿಕ್ಕೆ. ಹಾಗೆ ನಿಮಗೆ ಈಗ ಶಾರ್ಟ್ ಕಟ್ ಇಸ್ ದ ಹೋಮ್ ಮೀಟಿಂಗ್. ನೀವು ಈ ಒಂದು ಬಿಸ್ನೆಸ್ ನಲ್ಲಿ ಸೀಕ್ರೆಟ್, ಸೊ ಇಸ್ ದ ಕೀ ಇಸ್ ಹೋಮ್ ಮೀಟಿಂಗ್ ಇಸ್ ದ ಕೀ ಟುವರ್ಡ್ಸ್ ದ ಸಕ್ಸಸ್ ಇನ್ MLM. ಇಟ್ಸ್ ಅ ಶಾರ್ಟ್ ಕಟ್ ಅಂತ ಹೇಳ್ಬೋದು. ನೀವು ಬೇರೆ ಎಲ್ಲ ಪ್ರಯತ್ನ ಮಾಡೋದಕ್ಕಿಂತ ವಾರದಲ್ಲಿ ಅಥವಾ ದಿನ 2 ಅಥವಾ ಬೇಗ ಸಕ್ಸಸ್ ಆಗ್ಬೇಕಂದ್ರೆ ದಿನ 2, ಇಲ್ಲ ಅಂದ್ರೆ ವಾರದಲ್ಲಿ 2 ಆದ್ರೂ ನೀವು ಲೀಡರ್ ಆಗಿ ಡೈಮಂಡ್ ಆಗಿ ಡಬಲ್ ಡೈಮಂಡ್ ಆದ್ರ ಮೇಲೆ ವಾರದಲ್ಲಿ 2 ಆದ್ರೂ ನೀವು ಹೋಮ್ ಮೀಟಿಂಗ್ ಅನ್ನ ನೀವು ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಈಸಿ ಆಗತ್ತೆ. ಸೊ ನಂತರ ಟ್ರೈನಿಂಗ್ ನಾವು ಪಡೆಯೋದ್ರಿಂದ ಜನ ನೋಡಿ ಇವತ್ತು ಬಾಂಬು ಭೂಮಿಗೆ ಬಾಡಿ ಕಟ್ಕೊಂಡು ಸಾಯ್ತಾರೆ, ರೈಟ್? ಅಂದ್ರೆ ನಾವು ಈ ಒಂದು MLM ಸಿಸ್ಟಮ್ ನಲ್ಲಿ ನಾವು ಎಷ್ಟೇ ಗ್ರಾಜುಯೇಟ್ ಆಗಿದ್ರು ಡಬಲ್ ಗ್ರಾಜುಯೇಟ್ ಆಗಿದ್ರು ಸಹ MLM ಅಲ್ಲಿ ನಾವು 0 ಆಗ್ತೀವಿ. ಹಾಗಾಗ್ಬಿಟ್ಟು ಇಲ್ಲಿ ನಾವು ಸ್ಕಿಲ್ಸ್ ಅನ್ನ ಅಂದ್ರೆ ನೀವೀಗ ಫೀಲ್ಡಿಗೆ ಹೋದಾಗ ಬೇಕಾದಷ್ಟು ನೀವು ಮಿಸ್ಟೇಕ್ಸ್ ಅನ್ನ ಮಾಡ್ತೀರಿ ಅಥವಾ ತುಂಬಾ ಅಬ್ಜೆಕ್ಷನ್ಸ್ ನಿಮಗೆ ಬರುತ್ತೆ. ಆದ್ರೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಟ್ರೈನಿಂಗ್ ನಲ್ಲಿ ಮಾತ್ರ ಸಾಧ್ಯ. ಅಲ್ಲಿ ನಮಗೆ ಬಿಗ್ ವಿಷನ್ ಸಿಗತ್ತೆ. ಅಂದ್ರೆ ಈಗ ಅಲ್ಲಿ 2ನೇ ಕ್ಲಾಸ್ ಓದೋನು ಸಕ್ಸಸ್ ಆಗೋದನ್ನ ನೋಡ್ತೀವಿ, ಅಥವಾ ಡಬಲ್ ಡೈಮಂಡ್ ಆದವನು ಸಕ್ಸಸ್ ಆಗೋದು, ಅಂದ್ರೆ ಗ್ರಾಜುಯೇಟ್ ಆದವನು ಅಥವಾ ಹಣ ಇರೋನು ಇಲ್ದೇ ಇರೋನು ಎಲ್ಲರೂ ಸಕ್ಸಸ್ ಆಗ್ತಿರ್ತಾರೆ. ಅವರೆಲ್ಲ ಹೇಗ್ ಸಕ್ಸಸ್ ಆಗ್ತಿದ್ದಾರೆ ಅಂತ ತಿಳ್ಕೊಳ್ಳೋದ್ರ ಮೂಲಕ ನಿಮಗೆ ನೀವು ಸಕ್ಸಸ್ ಆಗ್ಲಿಕ್ಕೆ ಈಸಿ ಆಗತ್ತೆ. ಹಾಗಾಗ್ಬಿಟ್ಟು ಟ್ರೈನಿಂಗ್ ನಿಮ್ಮ ಟ್ರೀಮ್ ಡೂಪ್ಲಿಕೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಈಗ ನೋಡಿ ನೀವೆಲ್ಲ ಈಗ ಎಜುಕೇಟ್ ಇದ್ದೀರಿ, ನೀವೆಲ್ಲ ಬೇಗ ಮಾಡ್ತೀರಿ ತಿಳ್ಕೊಂತೀರಿ. ಆದ್ರೆ ಎಜುಕೇಶನ್ ಇಲ್ದಿದ್ದವನು ಅಥವಾ ಸ್ಕಿಲ್ ಇಲ್ದಿದ್ದವನು ಬಂದಾಗ ಅವನು ಇದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವರು ಆ ಮಟ್ಟಕ್ಕೆ ಬೆಳಿತಾರಂತ ಅವ್ರ ಮನೆಯವ್ರು ಯಾರು ಊಹೆನೆ ಮಾಡಿರ್ಲಿಲ್ಲ. ಅದು ಹೇಗಾಯ್ತು? ಬಿಕಾಸ್ ಆಫ್ ದ ಟ್ರೈನಿಂಗ್ಸ್ ಅಂಡ್ ಮೀಟಿಂಗ್ಸ್ ಆಫ್ ದಿ ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ಸಿಗುವಂತ ಟ್ರೈನಿಂಗ್ ಅಂಡ್ ಮೀಟಿಂಗು ನಿಮಗೆ ಆ ಟ್ರೈನಿಂಗ್ ಏನ್ ಬೇಕಾದ್ರೂ ತಂದು ಕೊಡುತ್ತೆ. ನಿಮ್ಮನ್ನ ಆರ್ಡಿನರಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗಿ ನೀವು ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ಟ್ರೈನಿಂಗ್ ಇಸ್ ದ ನಿಮಗೆ ರಾಜಮಾರ್ಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವು ಅದನ್ನ ಮೇನ್ ಆಗಿ ಯು ಲವ್ ಯುವರ್ ವರ್ಕ್. ಆಲ್ವೇಸ್ ನೀವು DXN ವರ್ಕ್ ಮಾಡ್ತೀರಿ ಅಂದ್ರೆ ಆಲ್ವೇಸ್ ಲವ್ ಯುವರ್ ವರ್ಕ್. ಈಗ ನನಗೆ ಕೆಲವ್ರು ಹೇಳ್ತಾರೆ ಏನಂದ್ರೆ DXN ಬೇಗ ಅವ್ರಿಗೆ ಕೇಳತ್ತೆ, ಬೇರೆ ಹೇಳಿದ್ದು ಏನು ಅವ್ರಿಗೆ ಕೇಳೋದಿಲ್ಲ ಅಂತ. ಅವ್ರು ಹೇಳ್ತಾನೆ ಇರ್ತಾರೆ, ನಂಗೆ ಕೇಳೋದೇ ಇಲ್ಲ ಅದು. ಸೊ ಆ ರೀತಿಯಲ್ಲಿ ವೆನ್ ಎವರ್ ಯು ಲವ್ ದಟ್ ವರ್ಕ್, ಸೊ ನಿಮಗೆ ಅದೆಲ್ಲ ಈಸಿ ಆಗತ್ತೆ. ಅದನ್ನ ಯಾವತ್ತೂ ಸಹ ನೀವು ಒಂದು ಬೇರೆ ಅಂತ ಥಿಂಕ್ ಮಾಡ್ಲೇಬೇಡಿ. ಹೋಮ್ ಮೀಟಿಂಗ್ ಅನ್ನ ಮತ್ತೆ ಟ್ರೈನಿಂಗ್ ಅನ್ನ ನಿಮ್ಮ ಏನು ಲೈನ್ ಆಫ್ ಸ್ಪಾನ್ಸರ್ ಕಂಪನಿ ಏನ್ ನಿಮಗೆ ಪ್ರೊವೈಡ್ ಮಾಡುತ್ತೆ ಅದನ್ನ ಕಣ್ ಮುಚ್ಕೊಂಡು ಫಾಲೋ ಮಾಡಿ. ಸೊ ನಿಮಗೆ ಒಳ್ಳೇದಾಗೆ ಆಗ್ತದೆ, ನೀವು ಸಕ್ಸಸ್ ಆಗೇ ಆಗ್ತೀರಿ. ಯಾ, ಥ್ಯಾಂಕ್ ಯು ಸರ್. ಯಾಕಂದ್ರೆ ಈಗ ಹೋಮ್ ಮೀಟಿಂಗ್ ಇಂಪಾರ್ಟೆನ್ಸ್ ಕ್ಲಿಯರ್ ಆಗಿ ಹೇಳಿದ್ರಿ. ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ ಒಂದು ಬಿಹಾರ್ ಇರ್ಬೋದು, ಕೇರಳ ಇರ್ಬೋದು, ಲೈಕ್ ಪಕ್ಕ ದೇಶದಲ್ಲಿ ಲೈಕ್ ಕೇರಳ ಯೂಶಲಿ lot of ladies are involved in the success for that is like they are doing lot of home based business. ಈಗ ನಮ್ಮ ಕರ್ನಾಟಕದಿಂದ ಒಂದು ಒಳ್ಳೆ ವಿಷಯ ಆಗ್ತಾ ಉಂಟು, ಮೈ ಹೋಮ್ ಮೈ ಶಾಪ್ ಅಂತ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಆಗ್ತದೆ. ಸೇಮ್ ಕಂಪನಿ ಅದೇ ಹೇಳ್ತಾರೆ 3500 PV ಯಾಕೆ ಹೇಳ್ತಾ ಇದಾರೆ ಅಂತ, ಯು ಕ್ಯಾನ್ ಕೀಪ್ ದ ಪ್ರಾಡಕ್ಟ್ ಆಸ್ ಅ ಸೀಡ್ ಸ್ಟಾಕ್, ಯು ಕ್ಯಾನ್ ಡೂ ಅ ಬಿಸ್ನೆಸ್ ಅಷ್ಟೇ. ಸೊ ಆ ವಿಷಯ ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ರೆ ಸಾಕು. 100% ಕಂಪನಿ ಫ್ರೀ ಟ್ರೈನಿಂಗ್ ಕೊಡ್ತಾ ಇದೀವಿ. ಕಂಪನಿ ಫ್ರೀ ಟ್ರೈನಿಂಗ್ ದಿನ ಪ್ರೋಗ್ರಾಮ್ ಅಟೆಂಡ್ ಮಾಡಬಹುದು. ಇಟ್ ಕ್ಯಾನ್ ಬಿ ಅಟೆಂಡ್ ಬೈ ಎನಿವನ್. ಸೊ ಎಲ್ಲರೂ ಅಟೆಂಡ್ ಮಾಡಬಹುದು, ಇನ್ಫಾರ್ಮೇಶನ್ ಪಡಿಬಹುದು. ಈಗ ನಾವು DXN ಕನಸು ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಇನ್ಫಾರ್ಮೇಶನ್ ನಾಲೆಜ್ ಒಂದು ಐಡಿಯಾ ನಿಮ್ಗೂ ಸಿಗ್ಬೇಕಂತ. ಸೊ ಇವತ್ತು ತುಂಬಾ ಚೆನ್ನಾಗಿ ಒಂದು ಡಿಸ್ಕಷನ್ ಆಯ್ತು. ಒಂದು ಲೈಕ್ ಲೈವ್ ಟಾಕ್ ಶೋ ಅಂತ ಇಲ್ಲ, ಇದು ಒಂದು ಲೈಕ್ ನಾರ್ಮಲ್ ಟಾಕ್ ತರ ಇತ್ತು, ಬಟ್ ವೆರಿ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು. ಸೊ ವಿ ಆರ್ ಇನ್ ದ ಕನ್ಕ್ಲೂಷನ್ ಪಾರ್ಟ್ ಸರ್. ವಿ ವಾಂಟ್ ಯುವರ್ message for our viewers. ಓಕೆ, ಸೊ ಮೆಸೇಜ್. ಓಕೆ ಸರ್, ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತೇನೆ, ನಮ್ಮ ಕಂಪನಿಯ ಸಿದ್ದಿಪೇಟೆ ಫ್ಯಾಕ್ಟರಿಯ ಒಂದು ವಿಡಿಯೋ ಇದ್ರೆ ತೋರಿಸಿ, ಅದರ ನಂತರ ನಾನು ಮಾತಾಡ್ತೇನೆ. Yes.
ಸೊ ಎಸ್ ಓಕೆ. ಸೊ ವಾ ಎಂತ ಒಂದು ವಿಡಿಯೋ ಅಂದ್ರೆ ವಿಜಯ್ ಅವರೇ, ನಾನು ಇದನ್ನು ಪದೇ ಪದೇ ನೋಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಾನು ಲೈವ್ ಆಗಿ ಹೋಗಿ ಅದನ್ನ ನೋಡಿ ಬಂದಿದ್ದೀನಿ. ಸೊ ಇದನ್ನ ನೋಡಿದಾಗ ನಮ್ಮೆಲ್ರಿಗೂ ಒಂದೇ ಅನ್ಸುತ್ತೆ ಏನಂದ್ರೆ, ನನ್ನ ಡ್ರೀಮ್ ಮಾತ್ರ ಅಲ್ಲ, DXN ಬಂದ್ರ ಮೇಲೆ ನನ್ನ ಡ್ರೀಮ್ ಮಾತ್ರ ಅಲ್ಲ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರ ಡ್ರೀಮು ಸಹ ಡಾಕ್ಟರ್ ಲಿಮ್ ಇಂಡಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನನ್ನ ಮೆಸೇಜ್ ಏನಂತ ಹೇಳಿದ್ರೆ, ಸೊ ಇದು ಒಂದು 500 crores ಮೇಲೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ 500 crores ನಿಮಗೆ ಅನದರ್ 50 acres ನಲ್ಲಿ, ಅದರಿಂದ 5,000 ಜನ, ಯಾವ ಗೌರ್ಮೆಂಟಿಗೆ ಅಥವಾ ಇನ್ ಯಾರಿಗೂ ಮಾಡಕ್ ಆಗದಿರೋ ಕೆಲಸ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪನಿ ಮಾಡ್ತಾ ಇರೋದ್ರಿಂದ ನಿಮಗೆ 5,000 ರೈತರು ಇದರಿಂದ ಹೆಲ್ಪ್ ಆಗ್ತದೆ. ನಾಟ್ ಓನ್ಲಿ ವಿ. ಸೊ ದಟ್ ಈಸ್ ಮೋಸ್ಟ್. ಯಾಕಂದ್ರೆ ಈ 10 ವರ್ಷದಲ್ಲಿ ಇಂಡಿಯಾದಲ್ಲಿ 3,000 ಜನ ರೈತರು ಸುಸೈಡ್ ಮಾಡ್ಕೊಂಡಿದ್ದಾರೆ, ಸೊ ಆರ್ಥಿಕ ಸಮಸ್ಯೆಯಿಂದ. ಸೊ ಇದರಿಂದ ಹೊರಗೆ ಬರ್ಲಿಕ್ಕೆ ಡಾಕ್ಟರ್ ಲಿಮ್ ತಗೊಂಡಂತ ಅಲ್ಲಿಯ ಗೌರ್ಮೆಂಟ್ ನಮಗೆ ಅವಕಾಶ ಮಾಡಿಕೊಟ್ಟಂತ ಒಂದು ವಿಚಾರ. ಈ ಒಂದು ಫ್ಯಾಕ್ಟ್ರಿ ನೋಡಿದ್ರ ಮೇಲೆ ನಮಗೆ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಂದ ಎಲ್ಲಿಗೋ ಅದು ರೀಚ್ ಆಗಿ ಹೋಗಿದೆ. ಅಷ್ಟು ನಾವು ಡೆಡಿಕೇಟ್ ಆಗ್ಲಿಕ್ಕೆ ನಮಗೆ ಇದು ಹೆಲ್ಪ್ ಆಗಿದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಆಪರ್ಚುನಿಟಿ. ಸೊ ಆಲ್ವೇಸ್ ಯು ಥಿಂಕ್ ಅಬೌಟ್ ದ ಆಪರ್ಚುನಿಟಿ. ರೈಟ್ ಆಪರ್ಚುನಿಟಿ ನಿಮಗೆ ಪದೇ ಪದೇ ಬರಲ್ಲ. ಯಾವತ್ತು ರೈಟ್ ಆಪರ್ಚುನಿಟಿ ನಿಮಗೆ ಪದೇ ಪದೇ ಬರೋದೇ ಇಲ್ಲ. ಅದು ಬಂದ್ರೂ ಸಹ ಮೊದ್ಲಿನ ರೀತಿಯಲ್ಲಿ ಅದು ಇರೋದಿಲ್ಲ. ಸೊ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ, ಆಪರ್ಚುನಿಟಿಯನ್ನ ಸರಿಯಾಗಿ ನೀವು ಐಡೆಂಟಿಫೈ ಮಾಡಿ. ಈ ಒಂದು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಕಾನ್ಸೆಪ್ಟ್ ಏನಿದೆ, ನಾವು ಹೊರಗಡೆ ಯಾವ ಪ್ರಪಂಚದಲ್ಲೂ, ಯಾಕಂದ್ರೆ ನಿಮಗೆ ಎಲ್ಲರೂ ದುಡಿತಾರೆ ಆಸ್ಪತ್ರೆಗೆ ಹಾಕ್ಲಿಕ್ಕೆ. ಇವತ್ತಿನ ಪರಿಸ್ಥಿತಿ ಅದಾಗಿದೆ. ಅದು ಬೇಡ. ನಾನ್ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಎಲ್ಲರೂ ಅವರು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ಡಿಯರ್ಸ್ ಫ್ರೆಂಡ್ಸ್, ನಾನು ಇನ್ನೊಂದು ವಿಚಾರ ಹೇಳ್ತೇನೆ. ಇವತ್ತು 5 ಜನ MBBS ಡಾಕ್ಟರ್ ಸ್ಟಾರ್ಟ್ ಮಾಡಿದಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇಡೀ ವರ್ಲ್ಡ್ ಅಲ್ಲೇ ಇಲ್ಲ. ಇಟ್ ಇಸ್ ಇನ್ ಇಂಡಿಯಾ, ದಟ್ ಇಸ್ DXN. ಇಟ್ ಇಸ್ ಗಾನ್ ಥ್ರೂ ದ 150 ಮೋರ್ ದೆನ್. ನಮ್ಮ ವಸುಪಾಲಯ್ಯ ಅವ್ರದ್ದು 225 ರಾಷ್ಟ್ರಕ್ಕೆ ಸ್ಪಾನ್ಸರಿಂಗ್ ಹೋಗಿದೆ. ನಂತರ ನಿಮಗೆ ಒಬ್ರು IIT ಗ್ರಾಜುಯೇಟ್ ಆದವರು ಒಂದು MLM ಕಂಪನಿಯನ್ನು ಸ್ಟಾರ್ಟ್ ಮಾಡಿರೋದು ಇಡೀ ವರ್ಲ್ಡಿನ ಇತಿಹಾಸದಲ್ಲಿ DXN ಬಿಟ್ಟರೆ ಬೇರೆ ಇಲ್ಲ. ಅಂತ ಒಂದು ವಂಡರ್ಫುಲ್ ಕಂಪನಿ ಒಟ್ಟಿಗೆ ನೀವು ಇದ್ದೀರಿ. ನೀವು ಈ ಆಪರ್ಚುನಿಟಿಯನ್ನ ಆಲ್ವೇಸ್ ಯು ಹ್ಯಾವ್ ಟು ಐಡೆಂಟಿಫೈ. ಸೊ ಅದನ್ನ ಸರಿಯಾಗಿ, ಅಂದ್ರೆ ನಾನು ಲಾಸ್ಟ್ಗೆ ಹೇಳಕ್ ಇಷ್ಟಪಡೋದು ಏನಂದ್ರೆ, ಥಿಯೋಡರ್ ರೂಸ್ವೆಲ್ಟ್ನವರು ಅವ್ರು ಒಂದು ಮಾತು ಹೇಳಿದ್ದಾರೆ, ಸಾರ್ಥಕವಾದದ್ದನ್ನು ಏನನ್ನಾದರೂ ಮಾಡಲು ಕಷ್ಟಪಟ್ಟು ದುಡಿಯುವುದಕ್ಕಾಗಿ ಸಿಗುವ ಅವಕಾಶವೇ ಜೀವನದ ಬಹುಮೂಲ್ಯ ಬಹುಮಾನ. ಸೊ ಆ ಸಾರ್ಥಕವಾದಂತ ಲೈಫ್ ಅನ್ನ, ನಿಮ್ಮ ಲೈಫಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ತಂದ್ಕೊಬೇಕು, ನಿಮ್ಮ ಡ್ರೀಮ್ಸ್ ಅನ್ನೆಲ್ಲ ನೀವು ಫುಲ್ಫಿಲ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ DXN ಇಸ್ ದ ರೈಟ್ ಚಾಯ್ಸ್. ಕಣ್ಣು ಮುಚ್ಚಿ ನೀವು ಸೈನ್ ಅಪ್ ಮಾಡಿ, ಮತ್ತೆ ನಿಮ್ಮ ಲೈಫ್ ನ ಡ್ರೀಮ್ಸ್ ಅನ್ನ ರಿಯಲೈಸ್ ಮಾಡ್ಕೊಳ್ಳಿ. ಇದ್ರ ನಂತರ ಯಾವತ್ತು ಸುಮ್ಮನೆ ಕುತ್ಕೊಂಬೇಡಿ, ನೀವು ಕೆಲಸ ಮಾಡಿ, ಮತ್ತೆ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ, ನಾನು ನನ್ನ ಒಂದು ಗ್ರೇಟ್ ಆಪರ್ಚುನಿಟಿಗೋಸ್ಕರ ನಾನು ನಮ್ಮ ವಿಜಯ್ ಅವರಿಗೆ, ಕಂಪನಿಯವರಿಗೆ, ನಮ್ಮ ಗ್ರೇಟ್ SN ಶೆಟ್ಟಿ, ನನ್ನ ಲೈನ್ ಆಫ್ ಸ್ಪಾನ್ಸರ್ ರಾಜೇಂದ್ರನ್ ಶೆರ್ವೆಗಾರು, ವಸುಪಾಲಯ್ಯ ಅಂಡ್ ರತ್ನ ವಸುಪಾಲಯ್ಯ, ಇವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಹಿಂದೆ ನಮ್ಮ ವಿಜಯ್ ಕುಮಾರ್ ಅವರ ಒಂದು ಪರಿಶ್ರಮ ನಾನು ದಿನನಿತ್ಯ ನೋಡ್ತಾ ಇದ್ದೇನೆ. ಸೊ ಇಟ್ ಇಸ್ ನಮಗೆ ತುಂಬಾನೇ ಯೋಚನೆ ಮಾಡಕ್ ಕಷ್ಟ ಆಗುತ್ತೆ. ಅಷ್ಟು ಒಳ್ಳೆ ಎಫರ್ಟ್ ಅನ್ನ ಹಾಕಿ ನಮಗೆ ಗೈಡೆನ್ಸ್ ಮಾಡಿ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ವಿಜಯ್ ಅವರೇ. ನಿಮಗೂ ಎಲ್ಲರಿಗೂ ನನ್ನ ಇದ್ರ ಹಿಂದ್ಗಡೆ ಇರುವಂತ ಕೆಲಸ ಮಾಡಿದಂತ ಎಲ್ರಿಗೂ ನನ್ನ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಪ್ರವೀಣ್ ಸರ್. ಟುಡೇ ಇವತ್ತು ಈ ಕನಸು DXN ಕನಸು ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಇಂಟರಾಕ್ಟಿವ್ ಸೆಷನ್ ಆಗಿತ್ತು. ಲಾಟ್ ಆಫ್ ಇನ್ಫಾರ್ಮೇಶನ್, ನಾಲೆಜ್. ನಮ್ದು ಐಡಿಯಾ ಫಾರ್ ದಿಸ್ ಪ್ರೋಗ್ರಾಮ್ ಇವತ್ತು ಕಂಪ್ಲೀಟ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಲಾಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ DXN, ಐಡಿಯಾಲಜಿ, ಕಾನ್ಸೆಪ್ಟ್ ಎಲ್ಲ ಬಗ್ಗೆ ಮಾತಾಡಿದೀವಿ. ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ಆಲ್ ದ ವ್ಯೂವರ್ಸ್ ಟುಡೇ. Thanks once again to Mr. Praveen sir for your valuable time. Again, we will meet again on another topic with full of information, sir. Okay. So before conclude the session, there is some information ಇದೆ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. So we are having a champion. Everybody knows they Bravo a champion. Yeah. On 20th
20ನೇ ತಾರೀಕು we are having a mega BOM. So special guest Mr. Sirajuddin, executive coal diamond from Kerala ಇಂದ ಇದ್ದಾರೆ. ಒಂದು ನಾರ್ಮಲ್ ಆಟೋ ಡ್ರೈವರ್. ಯಾಕೆ ಹೇಳ್ಬೇಕಂದ್ರೆ ಲೈಕ್ education not required for DXL. It is just like experience sharing. That's it. You use ಮಾಡಿ share ಮಾಡಿ ಈಸಿಯಾಗಿ build your business ಅಂತ ನಾವು ಹೇಳ್ತೀವಿ. So ಒಂದು ನಾರ್ಮಲ್ ಒಂದು ಆಟೋ ಡ್ರೈವರ್ who achieved many achievements in his life. Okay, dreams ಅಂತ ಹೇಳ್ಬೋದು. ಸೊ 20ನೇ ತಾರೀಕು ಒಂದು ಪ್ರೋಗ್ರಾಮ್ ಇದೆ ಅವ್ರದ್ದು. ಸೊ ಅವ್ರ ಜೊತೆಗೆ ನಮ್ದು ಕ್ರೌನ್ ಡೈಮಂಡ್ ಫಸ್ಟ್ ಕ್ರೌನ್ ಡೈಮಂಡ್ ಫ್ರಮ್ ಕರ್ನಾಟಕ ಮಿಸ್ಟರ್ ಯಶವಂತ್ ಶೆಟ್ಟಿ ಸರ್ ಇದ್ದಾರೆ. ಮಿಸ್ಟರ್ KP ರಾಹುಲ್ ಸೌತ್ ರೀಜನಲ್ ಮ್ಯಾನೇಜರ್ ಇದ್ದಾರೆ. ಅದ್ರ ಜೊತೆಗೆ ಮಿಸ್ಟರ್ ಪ್ರವೀಣ್ ಕುಮಾರ್, ಇವತ್ತು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟ ಮಿಸ್ಟರ್ ಪ್ರವೀಣ್ ಕುಮಾರ್ ಸರ್ ಇದ್ದಾರೆ. ಸೊ ಪ್ಲೀಸ್ ಡೋಂಟ್ ಮಿಸ್ ದ ಆಪರ್ಚುನಿಟಿ. ಮ್ಯಾಕ್ಸಿಮಮ್ ಪೀಪಲ್ ಪ್ರಮೋಟ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ಇದೆ, ತುಂಬಾ ವೈಟಲ್ ಇನ್ಫಾರ್ಮೇಶನ್ ಇಸ್ ನನ್ ಅದರ್ ದನ್ ಡಾಕ್ಟರ್ ಲಿಮ್ ಸಿಯೋಜಿನ್ ಅವ್ರದ್ದು ಲೈವ್ ಪ್ರೋಗ್ರಾಮ್ ಇದೆ. ಸೇಮ್ ಲೈಕ್ ಸ್ಟ್ರೀಮ್ ಯಾರ್ಡ್ ನಲ್ಲಿ ಫೇಸ್ಬುಕ್ ನಲ್ಲಿ ನೀವು ನೋಡಬಹುದು. 26ನೇ ತಾರೀಕು ಸ್ಯಾಟರ್ಡೆ, ನೆಕ್ಸ್ಟ್ ಸ್ಯಾಟರ್ಡೆ 1 ಗಂಟೆಗೆ ಇದೆ. ಸೊ ಪ್ರಮೋಟ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಷ್ಟು ದೊಡ್ಡ ವಿಷನರಿ ಯಾರು ಸಿಕ್ಕಲ್ಲ. ಪ್ರವೀಣ್ ಸರ್ ಕಂಪನಿ ಬಗ್ಗೆ ಹೇಳಿದ್ರು, ಡ್ರೀಮ್ ಬಗ್ಗೆ ಹೇಳಿದ್ರು. ಡ್ರೀಮ್ದು ಫಸ್ಟ್ ಪರ್ಸನ್ ಅಂದ್ರೆ ಇವರೇ. ಯಾಕಂದ್ರೆ ಇವ್ರದ್ದು ಡ್ರೀಮ್ ನೋಡಿದ್ರೆ ಅಂತ ಲೈಕ್ ಅನ್ಬಿಲೀವಬಲ್. So when he is starting, that time everyone was laughing, but now his dreams are fulfilled. Same like that as a leaders, I request all of you, please attend that program, promote this program. Definitely it is going to be a successful program and more informative program anta heli ivattu session ko attend ಮಾಡಿ all the viewers, and thanks to Mr. Praveen sir for your valuable time for this, and we will meet on next program. We will announce to the market shortly. Thank you sir. Thank you very much. Thank you all the viewers. Okay. See you all.